गुरुभ्यो नमः। आजन्मचीर्णबहुदोषिण ईश जातो त्वत्पादनीरजयुगं हृदि कुर्वतोऽल्पं देवापराधमनवेक्ष्य च वीक्ष्य भक्तं वासिष्ठकृष्ण मम देहि करावलम्बम्। नमस्ते पञ्चकालज्ञा पञ्चकालपरायणा पञ्चकालैकमनसां त्वमेव गतिरव्ययः करुणापूर्णहृदया शङ्खचक्रगदाधरा अमृतानन्दपूर्णाभ्यां लोचनाभ्यां विलोकय। ಚಾರುಚರಣ ತೋರಿ ಎನಗೆ ಪಾರುಗಾಣಿ ಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಇಂದಿನ ಋಷಿ ಚಿಂತನೆಯಲ್ಲಿ ಸಾಂದೀಪನಿ ಮಹರ್ಷಿಗಳನ್ನು ಬಗ್ಗೆ ಯಥಾಮತಿಯಾಗಿ ತಿಳಿಯೋಣ. ಸಾಂದೀಪನಿ ಮಹರ್ಷಿಗಳು ನಮ್ಮೆಲ್ಲರಿಗೂ ಗೊತ್ತಿದೆ. ಸಾಂದೀಪನಿ ಮಹರ್ಷಿಗಳು ಶ್ರೀಕೃಷ್ಣನಿಗೆ ಗುರುಗಳಾಗಿದ್ದರು, ಕೃಷ್ಣ ಬಲರಾಮರಿಗೆ ಅಂತ ಭಾಗವತದಲ್ಲಿ ನಾವು ಕೇಳ್ತೇವೆ. ಆದರೆ ಅವರ ಬಗ್ಗೆ ವಿಶದವಾಗಿ ಯಥಾಯೋಗ್ಯತೆಯಾಗಿ ತಿಳಿಯೋಣ. ಶ್ರೀಮದ್ ಭಾಗವತ ಹೇಳುವಂತೆ ಸಾಂದೀಪಿನಿ ಮಹರ್ಷಿಗಳು ದ್ವಾಪರ ಯುಗದ ಅತ್ಯಂತ ಪ್ರಸಿದ್ಧ ಮಹರ್ಷಿಗಳಲ್ಲಿ ಒಬ್ಬರಾಗಿದ್ದಾರೆ. ಅದರಲ್ಲಿ ಅವರ ಹೆಂಡತಿ ಹೆಸರು ಗೌತಮಿ ಅಂತ ಹೇಳ್ತಾರೆ ಪುರಾಣೋತ್ತರದಲ್ಲಿ. ಅವರು ಆವಂತಿ ನಗರದಲ್ಲಿ ಪ್ರಸಿದ್ಧವಾದಂತಹ ಒಂದು ಗುರುಕುಲವನ್ನು ನಡೆಸ್ತಾ ಇದ್ರು. ಅಂದಿನ ಕಾಲದಲ್ಲಿ ಆ ಸಾಂದೀಪಿನಿ ಗುರುಕುಲದಲ್ಲಿ ವಿದ್ಯೆಯನ್ನು ಕಲಿತಾ ಇದ್ದಾರೆ ಅಂದ್ರೇನೆ ಅವರಿಗೆ ಒಂದು ದೊಡ್ಡ ಒಂದು ಯಶಸ್ಸು, ಕೀರ್ತಿ. ಇನ್ನೂ ವಿದ್ಯೆ ಕಲಿಯುವುದಕ್ಕಿಂತ ಮುಂಚೆಯೇ ಇವಾಗ ನಾವು ಹೇಳ್ತೀವಲ್ಲ, ಟಾಪ್ ಸ್ಕೂಲಲ್ಲಿ ನನ್ನ ಮಕ್ಕಳು ಓದ್ತಿದ್ದಾರೆ ಅಂತಂದರೆ ಎಷ್ಟು ಹೆಮ್ಮೆ ಇರುತ್ತಲ್ವಾ. ಹಾಗೆ ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಬರ್ತಾರೆ ಅಂತ ನಾವು ಹೆಂಗೆ ಸೇರಿಸ್ತೀವೋ ಹಾಗೆ ಅಂದಿನ ಕಾಲದಲ್ಲಿ ಆ ಒಂದು ಗುರುಕುಲ ಅತ್ಯಂತ ಪ್ರಸಿದ್ಧವಾದಂತಹ ಗುರುಕುಲವಾಗಿತ್ತು. ಅಲ್ಲಿರ್ತಕ್ಕಂಥ ಬ್ರಾಹ್ಮಣ, ಕ್ಷತ್ರಿಯ ಎಲ್ಲ ಬಾಲಕರು ಅಲ್ಲೇ ವಿದ್ಯೆಯನ್ನು ಕಲಿತಾ ಇದ್ರು. ಅಲ್ಲಿ ವಿದ್ಯೆಯನ್ನು ಕಲಿಯೋದು ನಮ್ಮ ಸುಕೃತ, ಪೂರ್ವ ಜನ್ಮದ ಸುಕೃತ ಅಂತ ಹೇಳಿ ಭಾವಿಸ್ತಿದ್ರು. ಅಷ್ಟಲ್ಲದೆ ಶ್ರೀಕೃಷ್ಣ ಅಲ್ಲಿ ಬರ್ತಾನೆ, ಅದನ್ನು ನಾವು ತಿಳಿಬೇಕು. ಶ್ರೀಕೃಷ್ಣನಿಗೆ ಗುರುಗಳು ಅಂತ ಹೇಳಿ ತೆಗೆದುಕೊಂಡಂತಹ, ಶ್ರೀಕೃಷ್ಣನೇ ಆಯ್ಕೆ ಮಾಡಿಕೊಂಡಂತಹ ಋಷಿಗಳು ಅಂದರೆ ಅವರ ಒಂದು ಮಟ್ಟ. ಅವನು ಭಗವಂತ ಎಷ್ಟು ಅನುಗ್ರಹ ಮಾಡಿರಬೇಡ, ಬಲರಾಮ ಎಷ್ಟು ಅನುಗ್ರಹ ಮಾಡಿರಬೇಡ ಅಂತ ನಾವು ತಿಳಿಬೇಕು. ಕಂಸನನ್ನ ವಧಿಸಿದ ಮೇಲೆ ಬಲರಾಮ ಕೃಷ್ಣರು ಮಥುರೆಯಲ್ಲೇ ಉಳಿದುಕೊಳ್ತಾರೆ. ದೇವಕಿ ಮತ್ತು ವಸುದೇವರು ಅತ್ಯಂತ ಪ್ರೀತಿಯಿಂದ ಮಕ್ಕಳನ್ನು ಬಾಚಿ ತಪ್ಕೋತಾರೆ. ನಾನು ನಿಮ್ಮ ಬಾಲ್ಯವನ್ನು ನೋಡೇ ಇಲ್ಲ, ಬಾಲ್ಯದ ಆಟ ಪಾಠಗಳನ್ನು ನೋಡಿಲ್ಲ ಅಂತ ಕಣ್ಣೀರು ಹಾಕ್ತಾಳೆ. ಯಾರು? ನಮ್ಮ ದೇವಕಿ ದೇವಿ. ಆಗ ಉಪನಯನ ಸಂಸ್ಕಾರವನ್ನಾದರೂ ನಮ್ಮ ಮಗುವಿಗೆ ಮಾಡೋಣ. ಎಲ್ಲಿ ವಾಮನನೇ, ಅಂದಿನ ವಾಮನನೇ ಇಂದಿನ ಕೃಷ್ಣನಾಗಿ ಬಂದಿದ್ದಾನೆ. ಆ ಶ್ರೀಕೃಷ್ಣ ಬಲರಾಮನಿಗೆ ಉಪನಯನವನ್ನು ಪುರೋಹಿತರಾದಂತಹ ಗರ್ಗಾಚಾರ್ಯರನ್ನು ಕರೆಸ್ತಾನೆ ವಸುದೇವ. ತನ್ನ ಇಬ್ಬರು ಮಕ್ಕಳಿಗೂ ಉಪನಯನ ಸಂಸ್ಕಾರವನ್ನು ಮಾಡಿಸ್ತಾನೆ. ಅಂತಹ ಒಂದು ದೊಡ್ಡ ನಮ್ಮ ಕಣ್ಮುಂದೆ ಬರಬೇಕು ಉಪನಯನ ಸಂಸ್ಕಾರ ಮಾಡಿಸಿಕೊಳ್ಳುವಂತಹ ಕೃಷ್ಣ ಬಲರಾಮರು, ವಸುದೇವ ದೇವಕಿಯರು, ಗರ್ಗಾಚಾರ್ಯರು ಎಲ್ಲ ಮಹರ್ಷಿಗಳು ನಿಂತಿದ್ದಾರೆ. ಆ ವಾಮನನ ಮಂಗಳಾಷ್ಟಕ ಹೇಳ್ತಾ ಇದ್ದಾರೆ. ಆ ಒಂದು ಚಿಂತನೆ ಬಂದಾಗೆ ಮನಸ್ಸು ನಿರ್ಮಲವಾಗತ್ತೆ. ಹೀಗೆ ಉಪನಯನ ಅನ್ನೋದು ಇನ್ನೊಂದು ದ್ವಿಜನಿಗೆ ಇನ್ನೊಂದು ಹೊಸ ಜನ್ಮ ಇದ್ದಂತೆ. ಉಪನಯನ ಸಂಸ್ಕಾರ ಗಂಡು ಮಕ್ಕಳ ಬದುಕಿನಲ್ಲಿ ಅತ್ಯಂತ ಮಹತ್ತರವಾದಂತಹ ಒಂದು ದಿನವಾಗಿದೆ. ಅದಕ್ಕಾಗಿ ಆ ಗಂಡು ಮಕ್ಕಳ ಒಂದು ಪ್ರತಿನಿತ್ಯದಲ್ಲಿ ಅವರ ಸಾಧನೆಗೆ ಒಂದು ಹೆಬ್ಬಾಗಿಲಿನಂತೆ ಇರೋದು ಉಪನಯನ ಸಂಸ್ಕಾರವಾಗಿದೆ. ಆ ನಂತರ ಗರ್ಗಾಚಾರ್ಯರು ಪ್ರಾಥಮಿಕವಾದಂತಹ ವಿದ್ಯಾಭ್ಯಾಸವನ್ನು ತಾವೇ ಕೊಡ್ತಾರೆ. ಆದರೆ ಸಮಸ್ತ ವಿದ್ಯೆಗಳಿಗೂ ಉತ್ಪತ್ತಿ ಸ್ಥಾನವಾದಂತಹ ಶ್ರೀಕೃಷ್ಣನಿಗೆ ಲೋಕ ಲೋಕ ಶಿಕ್ಷಣಕ್ಕಾಗಿ ಗುರುಕುಲವಾಸವನ್ನು ನೀವು ಮಾಡಬೇಕಪ್ಪ ಅಂತ ಹೇಳಿ ಆವಂತಿಗೆ ಕರೆದುಕೊಂಡು ಬರ್ತಾರೆ. ಯಾರು? ಗರ್ಗಾಚಾರ್ಯರು ಬಲರಾಮ ಕೃಷ್ಣರನ್ನ. ಆಗ ಸಾಂದೀಪಿನಿಗಳು ಕಾಶ್ಯಪ ಗೋತ್ರೋದ್ಭವರಾದಂತಹ ಸರ್ವ ವಿದ್ಯೆ ವಿಶಾರದರಾದಂತಹ ಎಲ್ಲ ಆಚಾರ್ಯ ಲಕ್ಷಣಗಳನ್ನು ಹೊದ್ದಿದಂತಹ ಗುರುಗಳಾಗಿದ್ದರು. ಅಂದರೆ ಅವರು ಕಾಶ್ಯಪ ಗೋತ್ರದವರು ಅಂತ ಅವರ ಚರಿತ್ರೆಯಲ್ಲಿ ಬರುತ್ತೆ. ಬಲರಾಮ ಕೃಷ್ಣರು ಅವರ ಬಳಿ
ವಿದ್ಯಾಭ್ಯಾಸಕ್ಕಾಗಿ ಗರ್ಗಾಚಾರ್ಯರಿಂದ ಅನುಮತಿ ತೆಗೆದುಕೊಂಡು ಆ ಗರ್ಗಾಚಾರ್ಯರೇ ಬಂದು ಸಾಂದೀಪನಿಗೆ ಒಪ್ಪಿಸಿ ಹೋಗ್ತಾರೆ. ಆ ನಂತರ ಬಲರಾಮ ಕೃಷ್ಣರಿಗೆ ಅಲ್ಲೆಲ್ಲ ಅತ್ಯಂತ ಒಂದು ಗುರುಕುಲದಲ್ಲಿ ಎಲ್ಲರಿಗೆ ಬಡವ ಬಲ್ಲಿದ ಶ್ರೀಮಂತ ಯಾವ ಭೇದವೂ ಇರಲಿಲ್ಲ. ಎಲ್ಲರೂ ಶಿಷ್ಯರು, ಗುರುಗಳು ಶಿಷ್ಯರು, ಗುರು ಶಿಷ್ಯ ಸಂಬಂಧ ಮಾತ್ರ ಅಲ್ಲಿ ಜಾಗೃತವಾಗಿತ್ತು. ಈಗ ಆ ಋಷಿಪುಂಗವರಾದಂತಹ ಸಾಂದೀಪಿನಿ ಮಹರ್ಷಿಗಳು ನಿರ್ಮಲ ಭಾವದಂತಹ ಈ ಅಣ್ಣ ತಮ್ಮಂದಿರಿಗೆ ಉಪನಿಷತ್ತುಗಳ ಸಮೇತವಾಗಿ ಸಕಲ ವೇದಾಂಗಗಳು, ಮಂತ್ರ ರಹಸ್ಯಪೂರ್ವಕವಾದಂತಹ ಧನುರ್ವೇದ, ಮನ್ವಾದಿ ಧರ್ಮಶಾಸ್ತ್ರಗಳು, ಮೀಮಾಂಸೆ ಮೊದಲಾದ ದರ್ಶನಗಳು, ಸಂಧಿ ವಿಗ್ರಹಾದಿ ಕೂಡಿದಂತಹ ರಾಜನೀತಿ ಎಲ್ಲವನ್ನ ಕ್ರಮಬದ್ಧವಾಗಿ ಬೋಧಿಸ್ತೇನೆ ಅಂತ ಸಂಕಲ್ಪ ಮಾಡ್ತಾರೆ. ನೋಡಿ, ಸಂಕಲ್ಪಕ್ಕೂ ಎಷ್ಟು ಮಹತ್ವ ಇದೆ ಅಂದ್ರೆ, ಆಗ ಕೃಷ್ಣನಲ್ಲಿ ಏಕಾಂತದಲ್ಲಿ ಹೇಳ್ತಾರೆ, ಕೃಷ್ಣ, ನಾನು ನಿನಗೆ ವಿದ್ಯೆಯನ್ನು 64 ವಿದ್ಯೆಯನ್ನು ಬೋಧಿಸಿದಂಥವರು ನಮ್ಮ ಸಾಂದೀಪಿನಿ ಮಹರ್ಷಿಗಳು. ಕೃಷ್ಣ ಹೇಳ್ತಾನೆ, ಗುರುಗಳೇ, ನೀವು 64 ವಿದ್ಯೆಯನ್ನು ನಮಗೆ ಹೇಳಿಕೊಡ್ಬೇಕಾದ್ರೆ ನಿಮಗೆ ಎಷ್ಟು ದಿನ ಬೇಕು ಅಂತ ಕೇಳ್ತಾನೆ. ಇದು ನೋಡಿ ರಿವರ್ಸು. ಇಲ್ಲಿ ಮಕ್ಕಳನ್ನ ಕೇಳ್ತಾರೆ, ಆದರೆ ಇಲ್ಲಿ ಈ ಸಾಂದೀಪಿನಿ ಮಹರ್ಷಿಗಳೇ ಕೃಷ್ಣನ ಬಳಿ ಹೇಳ್ತಾರೆ, ಅಪ್ಪ, ನನಗೆ ಒಂದು ವಿದ್ಯೆ ಹೇಳಕ್ಕೆ ನನಗೆ ಒಂದು ಮಿನಿಮಮ್ ಅಂದರೆ 1 ದಿನ ಬೇಕೇ ಬೇಕು. ಅಂದರೆ 64 ದಿನ ಗುರುಕುಲ ವಾಸವನ್ನ ಕೃಷ್ಣ ಬಲರಾಮರು ಮಾಡಿದ್ದಾರೆ. 64 ದಿನದಲ್ಲಿ 64 ವಿದ್ಯೆಯನ್ನ ಉಪದೇಶ ಅಂದ್ರೇನು, ತಾವು ಕಲಿತಂತಹ ವಿದ್ಯೆಯನ್ನ ಕೃಷ್ಣನ ಮುಂದೆ ಸಮರ್ಪಣೆ ಮಾಡಿದ್ರು ಅಂತ ನಾವು ತಿಳಿಬೇಕು. ಆ ವಿದ್ಯೆಗೆ ಆಗ ಅವರಿಗೆ ಸಿದ್ಧಿ ಬಂತು ಅಂತ ಹೇಳಿ, ಸಾಂದೀಪಿನಿ ಮಹರ್ಷಿಗಳು ಸಾಮಾನ್ಯರಲ್ಲ. ನಮಗೆ ಅವರ ಬಗ್ಗೆ ಹೆಚ್ಚು ತಿಳಿಯದಿದ್ರು, ಕೃಷ್ಣನ ಗುರುವಾಗಿ ನಮಗೆ ತಿಳಿದಿದೆ. ಆದರೆ ಅವರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಇವತ್ತಿನ ದಿನ ತಿಳಿದುಕೊಳ್ಳೋಣ. 64 ವಿದ್ಯೆಗಳನ್ನು ಅವರು ಎಷ್ಟು ತಮ್ಮ ಜೀವಿತಾವಧಿಯಲ್ಲಿ ಎಷ್ಟು ಕಷ್ಟಪಟ್ಟು ಗಳಿಸಿಕೊಂಡಿದ್ರೋ ಅಷ್ಟೇ ಕಷ್ಟಪಟ್ಟು ತಾವು ಅದನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡುವ. ನೋಡಿ, ನಾವೆಲ್ಲ ಏನೇ ಒಂದು ಕರ್ಮ ಮಾಡಿದರೆ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೀವಿ. ಕೃಷ್ಣ ನಮ್ಮ ಮುಂದೆ ಬರ್ತಾನೋ ಇಲ್ಲೋ, ನಾ ಕೃಷ್ಣ ಅಂದರೆ ಕೃಷ್ ಅಂದರೆ ಭೂಮಿ, ನ ಅಂದರೆ ಆನಂದ. ಈ ಪಾರ್ಥಿವ ಶರೀರಕ್ಕೆ ಅಂದರೆ ಪೃಥ್ವಿಗೆ ಆನಂದ ಕೊಡೋದಕ್ಕಾಗಿ ಬಂದಂಥದ್ದು ಕೃಷ್ಣ ರೂಪವಾದರೆ, ಹೊರಗಿನಿಂದ ಒಳಗಡೆ ನಮ್ಮ ಈ ಪೃಥ್ವಿ ಸಂಬಂಧ ಪಾರ್ಥಿವ ಶರೀರಕ್ಕೆ ಸುಖವನ್ನ ಕೊಡೋದಕ್ಕಾಗಿ ಭಗವಂತ ಇದ್ದಾನೆ, ಬಿಂಬರೂಪಿಯಾಗಿದ್ದಾನೆ. ಕೃಷ್ಣ ಅಂದ್ರೆ ಬಿಂಬರೂಪಿ ಭಗವಂತ ಅಂತನೂ ನಾವು ತಿಳಿಬೇಕು. ಇಂತಹ ಕೃಷ್ಣನಿಗೆ ನಾವು ಸಮರ್ಪಣೆ ಮಾಡ್ತೇವೆ. ಆದರೆ ಸಾಂದೀಪಿನಿ ಮಹರ್ಷಿಗಳು ತಾವು ಕಲ್ತಂತ ವಿದ್ಯೆಯನ್ನ ಸಾಕ್ಷಾತ್ ಕೃಷ್ಣನ ಮುಂದೆ ತಾವು ಸಮರ್ಪಣೆ ಮಾಡಿದ್ದಾರೆ. ಇನ್ನೆಂಥ ಯೋಗ್ಯತೆ, ಭಗವಂತ ಅವರಿಗೆ ಎಷ್ಟು ಅನುಗ್ರಹ ಮಾಡಿರ್ಲಿಕ್ಕಿಲ್ಲ. ಹೀಗೆ 64 ವಿದ್ಯೆಗಳನ್ನ ಅವರು ಉಪದೇಶ ಮಾಡ್ತಾರೆ. ಈ ಒಂದು ಮಾಡುವಂತಹ ಸಮಯದಲ್ಲಿ ಅವರಿಗೆ ಅನೇಕ ಸ್ನೇಹಿತರು ಸಿಗ್ತಾರೆ ಕೃಷ್ಣ ಬಲರಾಮರಿಗೆ. ಅದರಲ್ಲಿ ಸುಧಾಮನು ಬಹಳ ಪ್ರಮುಖನಾದಂತಹ ಒಂದು ಸ್ನೇಹಿತನಾಗಿರ್ತಾನೆ. ಬಡವನಾದರೂ ಸುಧಾಮ ಕೃಷ್ಣನ ಜೊತೆಯಲ್ಲಿ, ನಾವು ಹೇಳ್ತೀವಿ ನೋಡಿ, ಕ್ಲಾಸ್ಮೇಟ್ಸ್ ಅಂತ ಒಬ್ಬ ಫಸ್ಟ್ ರ್ಯಾಂಕ್ ಬರೋ ಸ್ಟೂಡೆಂಟು ಇರ್ತಾನೆ, ಫೇಲ್ ಆಗೋ ಸ್ಟೂಡೆಂಟು ಇರ್ತಾನೆ, ಮತ್ತೆ ಮಧ್ಯಮ ಓದೋನು, ಎಲ್ಲರೂ ಸ್ನೇಹಿತರು. ಹೊರಗಡೆ ಬಂದರೆ ಎಲ್ಲ ಸ್ನೇಹಿತರು, ಒಳಗೆ ಹೋದಾಗ ಮಾರ್ಕ್ಸ್ ಕಾರ್ಡ್ ಬರಬೇಕಾದ್ರೆ ಮಾತ್ರ ಇವನು ಫಸ್ಟ್ ರ್ಯಾಂಕ್ ಅವನು ಸ್ಟೇಜ್ ಮೇಲೆ ನಿಂತ್ಕೋತಾನೆ. ಅಷ್ಟೇ ಹೊರತು ಸ್ನೇಹಕ್ಕೆ ಮತ್ತೆ ವಿದ್ಯೆಗೆ ಸಂಬಂಧ ಇಲ್ಲ, ಯಾವುದೇ ಯೋಗ್ಯತೆ ಇಲ್ಲ. ಅವಿಜ್ಞಾತ ಸಖ ಅಂತ ಭಗವಂತನಿಗೆ ಹೇಳ್ತಾರೆ. ನಮ್ಮೊಳಗೆ ಭಗವಂತ ಇದ್ದಾನೆ, ಆದರೆ ನಾವು ಆ ಸಖತ್ವ, ಹೇಗೆ ಪಾರ್ಥ ಸಖ ಅಂತ ಪ್ರಸಿದ್ಧ ಕೃಷ್ಣ, ಆದರೆ ಪ್ರತಿಯೊಬ್ಬರಿಗೂ ಭಗವಂತ ಸಖನಾಗಿ, ಸಖ್ಯ ಭಕ್ತಿ ಇದೆಯಲ್ಲ, ಅದು ಸ್ನೇಹಿತರಲ್ಲಿ ನೋಡಿ ಸಮಾನತೆ ಇರುತ್ತೆ. ಸಮಾನತೆ, ಅದೇ ಬಂಧು ಬಾಂಧವರಲ್ಲಿ ತಾರತಮ್ಯ ಇದೆ. ಸ್ನೇಹಿತರು ಅಂತಾದಾಗ ಅಲ್ಲಿ ನಮಗೆ ವಯಸ್ಸು ಲೆಕ್ಕಕ್ಕೆ ಬರೋಲ್ಲ, ಸಮಾನ ಮನಸ್ಕರು ನಾವು ಸ್ನೇಹಿತರಾಗ್ತೇವೆ. ಸ್ನೇಹಿತರಲ್ಲಿ ಸಮಾನ ಮನಸ್ಕತೆ ಇದೆ, ಸಮಾನತೆ ನಮಗೆ ಸಿಗತ್ತೆ. ಹೀಗೆ ಅಲ್ಲಿ ಸಮಾನತೆಯಿಂದ ಕೃಷ್ಣ ಬಲರಾಮ ಮತ್ತೆ ನಮ್ಮ ಸುಧಾಮ ಎಲ್ಲರೂ ಅತ್ಯಂತ ಸಂತೋಷವಾಗಿ ಗುರುಗಳಿಗೆ, ಯಾಕೆ ಯಾವುದೇ ಒಂದು ವಿದ್ಯೆಯನ್ನ ನಾವು ಕಲಿಬೇಕಾದ್ರೆ ನಾವು ಗ್ರೂಪ್ ಡಿಸ್ಕಷನ್ ಅಂತ ಹೇಳ್ತೀವಿ. ಅಂದರೆ ಮಕ್ಕಳಿಗೆ ಗ್ರೂಪ್ ಸ್ಟಡಿ ಅಂತ ಮಾಡಿಸ್ತೀವಿ ಎಲ್ಲ ಮಕ್ಕಳನ್ನ. ಈಗ ಊಟ ಮಾಡಿಲ್ಲ ಒಂದು ಮಗು ಅಂದರೆ ಇನ್ನೂ 2 ಮಕ್ಕಳು ಕರ್ಕೊಂಡ್ಬರ್ತೀವಿ ನಾವೇ ಹೋಗಿ, ನಿಮ್ಮ ಮಕ್ಕಳನ್ನ ಒಂಚೂರು ಕಳಿಸ್ಕೊಡಿ, ನಮ್ಮ ಮಗು ಊಟ ಮಾಡ್ತಿಲ್ಲ ಅಂತ ಹೇಳಿ. ಆ ಮಕ್ಕಳು ತಿನ್ನೋದು ನೋಡಿ ಈ ಮಕ್ಕಳು ತಿಂತಾರೆ. ಹಾಗೆ ವಿದ್ಯೆಯೂ ಅಷ್ಟೇ, ಈ ಮಕ್ಕಳು ಓದುತ್ತಾ ಇದ್ದಾರೆ, ಈ ಮಕ್ಕಳು ಹೇಳ್ತಿದ್ದಾರೆ ಅಂದರೆ ಆ ಮಗುವಿಗೆ ಮನಸ್ಸು
ಮನಸ್ಸಿನಲ್ಲಿ ಬರುತ್ತೆ. ಅದು ಅವನು ಹೇಳ್ತಿದ್ದಾನೆ, ಅವನು ಗುಡ್ ಅನ್ನಿಸ್ಕೊಂತಿದ್ದಾನೆ, ನಾನು ಅನ್ನಿಸ್ಕೋಬೇಕು ಅಂತ. ಹೀಗೆ ಒಳಗಡೆ ಆ ಪ್ರತಿದಿನ ಬೆಳಗ್ಗಿನ ಇದರಲ್ಲಿ ಏನು ಹೇಳ್ಕೊಡ್ತಾರೋ ಅದನ್ನು ಸಾಯಂಕಾಲದಲ್ಲಿ ಅಭ್ಯಾಸ ಮಾಡ್ತಿದ್ರು. ಸುಧಾಮ ಎಲ್ಲ ಸ್ನೇಹಿತರು ಕೃಷ್ಣ ಬಲರಾಮರೊಂದಿಗೆ. ಕೇವಲ ನಾವು ತಿಳ್ಕೊಂಡಂಗೆ 9 to 5 ಕ್ಲಾಸ್ ಅಂತ ತಿಳಿಬಾರ್ದು. ಗುರುಕುಲ ಅಂದರೆ 24 ಗಂಟೆ ಗುರುಕುಲವೇ ಅದು. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲವೂ ಆ ಶಿಷ್ಯರಿಗೆ ಉಪದೇಶ ಮಾಡುವುದು ಒಂದು ಕ್ರಮವಾದರೆ, ಅವರ ನಡೆನುಡಿಗಳಿಂದ ಸಾಂದೀಪಿನಿ ಮಹರ್ಷಿಗಳು ತಮ್ಮ ನಡೆನುಡಿಗಳಿಂದಲೂ ಅವರಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇದ್ರು. ಹೇಗೆ ವಿನಯದಿಂದ ನಾವು ದೊಡ್ಡವರು ಬಂದರೆ ಹೇಗೆ ವಿನಯದಿಂದ ಇರಬೇಕು. ಗರ್ಗಾಚಾರ್ಯರು ಬಂದಾಗ ಸಾಂದೀಪಿನಿ ಮಹರ್ಷಿಗಳು ಷೋಡಶೋಪಚಾರ ಎಲ್ಲ ಮಾಡಿ ದೇವನೇ ಬಂದನೇನೋ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಅಂದರೆ ಹಿರಿಯರು ಮನೆಗೆ ಬಂದರೆ ಹೇಗೆ ಮಾಡಬೇಕು ಅಂತ ಕೇವಲ ಹೇಳೋದಲ್ಲ, ಶಿಷ್ಯರಿಗೆ ಪ್ರಾಯೋಗಿಕವಾಗಿ ತೋರಿಸ್ತಾ ಇದ್ರು, ಶಿಷ್ಯರಿಂದ ಮಾಡಿಸ್ತಾ ಇದ್ರು. ಹಿರಿಯರಿಗೆ ಈ ರೀತಿ ಗೌರವ ಕೊಡಬೇಕು, ವಿನಯವನ್ನ ಬೆಳೆಸಿಕೊಳ್ಳಬೇಕು. ವಿದ್ಯೆ ವಿನಯವನ್ನ ತಂದುಕೊಡಬೇಕೇ ಹೊರತು ಅಹಂಕಾರವನ್ನ ತಂದುಕೊಡಬಾರದು. ಲೋಭವಂತೂ ಬರಲೇಬಾರದು ವಿದ್ಯೆಯಲ್ಲಿ. ಆದರೆ ಆ ಸುಧಾಮನಿಗೆ ಯಾಕೆ ಬಡತನ ಬಂತು ಅನ್ನೋದು ಈ ಚಿತ್ರಣದಲ್ಲಿ ಬರ್ತಾ ಹೋಗುತ್ತೆ. ಯಾಕೆ ಬಡತನ ಬಂತು? ಸುಧಾಮ ಅಂಥ ಕೃಷ್ಣನ ಸಖನಾಗಿದ್ದು ಅವನಿಗೆ ಯಾಕೆ ಬಡತನ ಬಂತು? ಒಮ್ಮೆ ಕೃಷ್ಣ ಬಲರಾಮರು ಸುಧಾಮ ಎಲ್ಲರೂ ಆ ಒಂದು ಅರಣ್ಯಕ್ಕಾಗಿ ಕಟ್ಟಿಗೆ ತರಬೇಕು ಅಂತ ಹೇಳಿ ಹೊರಡ್ತಾರೆ. ಎಲ್ಲಿ ದೇವ ವಿಧಿ ಬದ್ಧನೇ ಅಲ್ಲ, ವಿಧಿ ನಿಯಾಮಕ ಅಂಥವನು ಗುರು ಸೇವಾ ಶುಶ್ರೂಷನಾಗಿ ಅರಣ್ಯಕ್ಕೆ ಕಟ್ಟಿಗೆ ಕಡಿಯೋದಕ್ಕಾಗಿ ಎಲ್ಲರ ಜೊತೆ ಕೃಷ್ಣ ಹೋಗಿದ್ದಾನೆ. ಆಗ ಗುರುಪತ್ನಿಗೆ ಅತ್ಯಂತ ಕರುಣೆ. ಗುರುಗಳು ಸ್ವಲ್ಪ ಕಠಿಣರಾದರೂ ಗುರುಪತ್ನಿ ತಾಯಿಯಂತೆ ಆ ಒಂದು ಸ್ವಲ್ಪ ಅವಲಕ್ಕಿಯನ್ನ ಕೊನೆಯಲ್ಲಿ ಹೊರಟಂತ ಸುಧಾಮನ ಕೈಯಲ್ಲಿ ಕೊಡ್ತಾಳೆ. ಕೊಟ್ಟು, ಅಪ್ಪ ಇಷ್ಟೇ ಇರೋದು, ನೀವೆಲ್ಲರೂ ಹಂಚಿಕೊಂಡು ತಿನ್ನಿ ನಿಮಗೆ ಹಸಿವಾದಾಗ ಅಂತ ಹೇಳಿದಾಗ ಬಂದಾಗ ಮಧ್ಯಾಹ್ನ ಆಯಿತು, ಸಾಯಂಕಾಲ ಆಗ್ತಾ ಇದೆ. ಎಲ್ಲ ಕ್ರೂರ ಮೃಗಗಳ ಇದ್ದಕ್ಕಿದ್ದಂತೆ ಕ್ರೂರ ಮೃಗಗಳ ಒಂದು ಗರ್ಜನೆ ಎಲ್ಲ ಕೇಳ್ಸಕ್ ಶುರುವಾಗ್ಬಿಟ್ಟಿದೆ. ಆಗ ಅವನು ಎಲ್ಲರೂ ಒಂದೊಂದು ಮರವೇರಿ ಬಿಡ್ತಾರೆ. ಅವರಿಗೆ ಗೊತ್ತು ಕ್ರೂರ ಮೃಗಗಳು ಮರವನ್ನ ಹತ್ತಲಾರವು ಅಂತ. ಮರ ಹತ್ತುತ್ತಾರೆ. ಆಗ ಎಲ್ಲರೂ ಹತ್ತಿದಾಗ ಕೃಷ್ಣ ಸುಧಾಮ ಒಂದು ಮರಕ್ಕೆ ಹತ್ತು ಬಿಡ್ತಾರೆ. ಆದರೆ ಅಲ್ಲಿ ಸುಧಾಮ ಹತ್ತುತ್ತಾನೆ, ಮೊದಲು ಕೃಷ್ಣ ಹತ್ತುತ್ತಾನೆ, ಆಮೇಲೆ ಸುಧಾಮ ಹತ್ತುತ್ತಾನೆ. ಕೃಷ್ಣ ಮೇಲೆ ಕೂತಿದ್ದಾನೆ, ಸುಧಾಮ ಕೆಳಗೆ ಕೂತಿದ್ದಾನೆ. ಹಸಿವಾಗತ್ತೆ. ಆಗ ಹೇಳತಮ್ಮ ಸುಧಾಮ ಮನಸ್ಸಿಗೆ ಅವಲಕ್ಕಿ ಕೊಟ್ಟಿರೋದೇ ಇಷ್ಟು, ಇದನ್ನು ನಾನು ಎಲ್ಲರಿಗೂ ಹಂಚ್ತಾ ಹೋದರೆ ನನ್ನ ಹಸಿವು ಏನು ಮಾಡಬೇಕು ಅಂತ ಹೇಳಿ ಯಾರಿಗೂ ಕೊಡದೆ ಅದು ಎಂಥ ಒಂದು ಸ್ವಲ್ಪವೇ ಆದರೂ ಆ ಒಂದು ಸಹಬಾಳ್ವೆ ಅನ್ನೋದನ್ನ ಗುರುಕುಲದಲ್ಲಿ ಕಲಿಸ್ತಿದ್ರು ಸಾಂದೀಪಿನಿಗಳು. ಆದರೆ ಆ ಅವಲಕ್ಕಿಯನ್ನ ಕೃಷ್ಣನೇ ಮೇಲೆ ಕೂತಿದ್ದಾನೆ ಕೃಷ್ಣ, ಆದರೆ ಕೃಷ್ಣನೇ ಕೂತಿದ್ದಾಗ ಅವನು ಸುಧಾಮ ತಿಂದಿದ್ದ. ನಮಗಿನ್ನೆಂಥ ಬಡತನ ಬರಬೇಕೋ ಗೊತ್ತಿಲ್ಲ. ದೇವರ ಮನೆ ಇದೆ, ದೇವರಿದ್ದಾನೆ, ಸಾಲಿಗ್ರಾಮ ಇದೆ, ಎಲ್ಲವನ್ನ ಬಿಟ್ಟು ವೈಶ್ವದೇವ ಹಸ್ತೋದಕ ಏನೂ ಇಲ್ಲದೆ ನಮ್ಮ ಹಸಿವೆಗೆ ನಾವು ಅಡಿಗೆ ಮಾಡಿಕೊಂಡು ತಿಂತಾ ಇದ್ದೀವಿ ಅಂದರೆ ನಮ್ಮಂಥ ಭ್ರಷ್ಟರೇ ಇಲ್ಲ. ಆದರೆ ಸುಧಾಮ ಉತ್ತಮನು, ಅವನಿಗೆ ಆ ಜನ್ಮದಲ್ಲೇ ಬಡತನ ಬಂದು ಬಿಡ್ತು. ಆದರೆ ಪುಣ್ಯ ಪಾಪಗಳಾಗಲಿ ಯಾವುದೇ ಕರ್ಮಗಳು ಉತ್ತಮರಿಗೆ ತತ್ಕ್ಷಣದಲ್ಲೇ ಫಲವನ್ನ ಕೊಟ್ಟು ಆ ಕರ್ಮವನ್ನ ನೀಗಿ ಬಿಡ್ತಾನೆ ಭಗವಂತ. ಇಂತಹ ಕರ್ಮವನ್ನ ಸಂಪಾದನೆ ನೋಡಿ, ದೇವನ ಜೊತೆಯಲ್ಲಿದ್ದು ಇಂಥ ಲೋಭ ಸುಧಾಮನಿಗೆ ಬಂದಿದೆ. ಆ ಲೋಭದಿಂದಾಗಿ ಬಡತನ ಬಂತು ಅಂತ ಹೇಳ್ತಾರೆ. ಹೀಗೆ ಎಲ್ಲ ಆಯಿತು. ಇದು ಏನಾಯಿತು, ಸಾಂದೀಪಿನಿ ಆಚಾರ್ಯರು 64 ದಿನ ಆಯಿತು. 64 ವಿದ್ಯೆಗಳನ್ನು ತಾವು ಸಮರ್ಪಣೆ ಮಾಡಿದ್ದಾರೆ. ಲೋಕ ರೀತಿಯಾಗಿ ಗುರುಗಳ ಒಂದು ಗುರುಕುಲ ವಾಸ ಮುಗಿದಿದೆ. ಆಗ ಎಲ್ಲ ಒಂದು ಕೃಷ್ಣ ಬಲರಾಮರು ವಸುದೇವ ಎಲ್ಲರೂ ಬಂದರು. ವಸುದೇವ ದೇವಕಿಯರು ಬಂದು ಗುರುವಿಗೆ ಏನು ಬೇಕೋ ರಾಜ ನೋಡಿ ಬೇಕಾದಷ್ಟು ಮರ್ಯಾದೆಯನ್ನು ಮಾಡ್ದ. ಆದರೆ ಏಕಾಂತದಲ್ಲಿ ಬಂದು ಕೃಷ್ಣ ಬಲರಾಮರು ಕೇಳ್ತಾರೆ, ಸ್ವಾಮಿ ನೀವು ವಿದ್ಯಾ ಒಂದು ಕೊಟ್ಟಿದ್ದೀರಾ, ಏನಾದರೂ ಗುರು ದಕ್ಷಿಣೆ ಕೊಡಬೇಕು ನನ್ನ ಯೋಗ್ಯತಾನುಸಾರ. ಎಷ್ಟು ವಿನಯದಿಂದ ಶ್ರೀಕೃಷ್ಣ ಕೇಳ್ತಾನೆ, ಬಲರಾಮ ಕೇಳ್ತಾನೆ ಅಂದರೆ ವಿನಯದಿಂದ ಆ ಗುರುಗಳ ಮನಸ್ಸು ಆ ಮಾತಿನಿಂದಲೇ ಮನಸ್ಸು ತುಂಬಿ ಬರುತ್ತೆ. ಅಪ್ಪ ನೀವು ನನ್ನ ಬಳಿ ಬಂದಿದ್ದೇ ನನಗೆ ಒಂದು ಗುರುವಿಗೆ ದಕ್ಷಿಣೆ ಕೊಟ್ಟಂತೆ, ನನಗೇನು ಬೇಡ ಅಂತಾಗ ಸಾಂದೀಪಿನಿಗಳಿಗೆ ಯಾವ ಒಂದು ಕಾಮನೆಯೂ ಬರೋದಿಲ್ಲ ಮನಸ್ಸಿನಲ್ಲಿ. ಆದರೆ ಹೆಂಗಸು ಆ ಗೌತಮಿ ಹೆಂಡತಿ, ಈ ಸಾಂದೀಪಿನಿ ಮಹರ್ಷಿಗಳ ಹೆಂಡತಿ ಒಳಗೆ ಕರಿತಾಳೆ ತಮ್ಮ ಗಂಡನನ್ನ, ಸ್ವಾಮಿ ಅಂಥ ಭಗವಂತ ಬಂದಿದ್ದಾನೆ, ಅವನು ಈಶಾ, ನಾವು ದಾಸರು. ನೋಡಿ ಹೆಣ್ಣು ಮಕ್ಕಳಿಗೆ ಎಷ್ಟು ಬೇಗ ದಾಸತ್ವ ಜಾಗೃತವಾಗಿ ಬಿಡುತ್ತೆ.
ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಸದಾ ನಾವು ದಾಸ್ಯತ್ವದಲ್ಲೇ ಬದುಕಿರ್ತೀವಿ. ಆದ್ರಿಂದ ನಮಗೆ ಜನ್ಮಾಂತರದ ಒಂದು ಸಂಸ್ಕಾರವು ಕೂತಿದೆ, ಹೇಳಿದಂತೆ ಕೇಳುವುದು. ಆದರೆ ಯಾರು ಹೇಳಿದಂತೆ ಕೇಳಬೇಕು ಅನ್ನೋದು ನಮಗೆ ಸರಿಯಾಗಿ ಗೊತ್ತಿಲ್ಲ ಅಷ್ಟೇ. ಆಗ ಅವಳು ಹೇಳ್ತಾಳೆ, ಸ್ವಾಮಿ ಕೃಷ್ಣ ದೇವ ಅವನು ಈಶ, ನಾವು ದಾಸರು, ನಾವೇನಾದರೂ ಬೇಡಿದರೆ ನಮ್ಮ ದಾಸತ್ವ ಪ್ರಕಟವಾಗತ್ತೆ, ಅವನ ಈಶತ್ವ ಪ್ರಕಟ ಆಗತ್ತೆ. ಹಾಗಾಗಿ ಏನು ಬೇಡೋದು? ಗುರುದಕ್ಷಿಣೆ. ಈಗ ದೇವನನ್ನ ಪ್ರಾರ್ಥನೆ ಮಾಡೋದು ಬೇರೆ, ಆದರೆ ಗುರುದಕ್ಷಿಣೆ ಅಂತ ಕೇಳೋದು ಬೇರೆ. ಅದು ಬೇಡ ಅಂತ ಸಾಂದೀಪಿನಿಗಳು ಹೇಳ್ತಾರೆ. ಆದರೆ ಪುತ್ರ ವ್ಯಾಮೋಹ ಯಾರಿಗೆ ಬಿಟ್ಟಿಲ್ಲ ಹೇಳಿ? ಆ ತಮ್ಮ ಪ್ರಭಾಸ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಅವರ ಮಗ ಸಮುದ್ರದಲ್ಲಿ ಮುಳುಗಿ ಸತ್ತು ಹೋಗಿರ್ತಾನೆ. ಆಗ ಅದು ನೆನಪಿಗೆ ತಂದು ಕೊಡ್ತಾಳೆ, ನಾನು ನನ್ನ ಮಗುವನ್ನ ಪ್ರತಿಯೊಬ್ಬ ಬಾಲಕರಲ್ಲಿ ಕಂಡು ನನ್ನ ಮಗುವಿನ ಪ್ರೀತಿಯನ್ನು ಹಂಚುತ್ತಾ ಇದ್ದೇನೆ. ಇವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಕೊರಗಾಗಿ ಜನ ಅದನ್ನೇ ಕೊರಗಿನಂತೆ ಅಂಟಿಸ್ಕೋತಾರೆ. ಆದರೆ ಹಿಂದೆ ಅವರು ಎಲ್ಲರಿಗೂ, ಋಷಿ ಮುನಿಗಳಿಗೂ ಪುತ್ರ ವಿಯೋಗ ಆಗಿರುತ್ತೆ. ಆದರೆ ಅವರು ಅದನ್ನ ಆ ಬಾಲಕರಲ್ಲಿ ಪ್ರೀತಿಯನ್ನು ತೋರಿಸುವ ಮೂಲಕ ತನ್ನ ಪ್ರೀತಿಯನ್ನ ಹೊರಚೆಲ್ಲಿ ಬಿಡ್ತಿದ್ರು. ಆಗ ಅವರಿಗೆ, ನಮಗೆ ಸಾಮಾನ್ಯ ಬಾಲಕರಲ್ಲ ಇವರು, ಹಾಗಾಗಿ ಇವರನ್ನ ನಾವು ಧನ ಕನಕ ಇವು ಯಾವುದು ಕೇಳೋದು ಬೇಡ, ಅದಕ್ಕೆ ಕೊಡೋಕ್ಕೆ ಬೇರೆ ಶಿಷ್ಯರು ಅದನ್ನೆಲ್ಲ ಕೊಡಬಹುದು. ಆದರೆ ನಮಗೆ ಪ್ರಭಾಸ ಕ್ಷೇತ್ರದಂಥ ಮಹಾಸಮುದ್ರದಲ್ಲಿ ಬಿದ್ದು ಮೃತನಾಗಿ ಬಿಟ್ಟಿದ್ದ ನಮ್ಮ ಮಗ, ಅವನ ಒಬ್ಬನೇ ಮಗ ನನಗೆ, ಆ ಮಗನನ್ನ ನೀವು ನನಗೆ ಹೊಂದಿಸಿಕೊಡಿ, ಇದೇ ನೀವು ನನಗೆ ಕೊಡಬೇಕಾದ ಗುರುದಕ್ಷಿಣೆ ಅಂತ ಕೇಳ್ತಾರೆ. ಈ ಕೆಲಸ ಮಹಾಮಹಿಮರಾದಂತಹ ಈ ಮಕ್ಕಳಿಂದ ಮಾತ್ರ ಸಾಧ್ಯ ಅನ್ನೋದು ಗುರುಗಳಿಗೆ ಗೊತ್ತಿತ್ತು. ಶಿಷ್ಯರ ಒಂದು ಕೆಪಾಸಿಟಿ ಯಾರಿಗೆ ಗೊತ್ತಿರುತ್ತೆ ಅಂದರೆ ಗುರುಗಳಿಗೆ. ಅದಕ್ಕೆ ಗುರು ಹೇಳಿದಂತೆ ಕೇಳಬೇಕು ಶಿಷ್ಯ ಆದವನು. ಯಾವ ರೀತಿಯಲ್ಲೂ ಗುರುವಿಗೆ ವಿರೋಧ ತೋರಿಸಬಾರ್ದು. ಹಾಗೆ ತಮ್ಮ ಪುತ್ರನ ಮರಣವಾದರೂ ವಿಚಲಿತರಾಗದೆ ಅವರು ಎಲ್ಲ ವಿದ್ಯಾರ್ಥಿಗಳಲ್ಲಿ ತಮ್ಮ ಮಗುವನ್ನ ಕಂಡು, ಯಾಕೆಂದ್ರೆ ತಮ್ಮ ಮಗ ಇದ್ದಿದ್ರೆ ಇವತ್ತಿನ ದಿನ ನಾವು ಏನೇನು ಒಂದು ಅಭಿಮಾನ ತೋರಿಸ್ತೀವಿ, ಪ್ರೀತಿ ತೋರಿಸ್ತೀವಲ್ಲ, ಅದನ್ನೇ ಇನ್ನೊಬ್ಬ ಮಕ್ಕಳಿಗೆ ತೋರಿಸೋಣ. ನಮಗೆ ಮೊಮ್ಮಕ್ಕಳಿಲ್ಲ ಅಂತ ನೋವಾಗೋದು ಬೇಡ. ಇನ್ನೊಬ್ಬರು ಪುಟ್ಟ ಪುಟ್ಟ ಮಕ್ಕಳು ಇರ್ತಾರೆ, ಅವರಿಗೆ ನಾವು ನಮ್ಮ ಪ್ರೀತಿಯನ್ನ ತೋರಿಸಿ ನಮ್ಮ ಸಮಾಧಾನ ಮಾಡಿಕೊಳ್ಳೋಣ ಅನ್ನೋದು ಋಷಿ ಪತ್ನಿಯರು ನಮಗೆ ತಿಳಿಸಿಕೊಟ್ಟಂತಹ ಪಾಠವಾಗಿರುತ್ತೆ. ಹೀಗೆ ಯಥಾಸ್ಥಿತಿಯಾಗಿ ಯಾವುದೇ ರೀತಿಯಲ್ಲಿ ಗುರುಕುಲ ಮುಚ್ಚಿಲ್ಲ. ಪಾಠ ಪ್ರವಚನಗಳನ್ನು ಪ್ರತಿನಿತ್ಯ ಯಥಾಸ್ಥಿತಿಯಾಗಿ ನಡೆದುಕೊಂಡು ಹೋಗ್ತಾ ಇದ್ರು. ಆಗ ಬಲರಾಮಕೃಷ್ಣರು ಹೇಳ್ತಾರೆ, ಆಯ್ತು ಸ್ವಾಮಿ, ನೀವು ಹೇಳೋದು ಹೆಚ್ಚೋ ನಾವು ಮಾಡೋದು ಹೆಚ್ಚೋ ಅಂತ ಹೇಳಿ ರಥವನ್ನೇರಿ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾರೆ. ಬಂದಾಗ ಸಮುದ್ರ ತೀರದಲ್ಲಿ ಬಂದಾಗ ವರುಣದೇವರು ತಾವು ಬರ್ತಾರೆ. ತಾವು ರಾಮನಾಗಿದ್ದಾಗ ನಾನು ಬರುವುದು ಕೊಂಚ ತಡವಾಗಿದ್ದಕ್ಕೆ ಸಮುದ್ರವೇ ಶೋಷಿಸಿ ಬಿಟ್ಟ ರಾಮ. ಅದರಿಂದ ಕೃಷ್ಣ ಬಂದ ತಕ್ಷಣ ವರುಣದೇವರು ಆ ಒಂದು ಎಲ್ಲ ಪೂಜಾ ಸಾಮಗ್ರಿಗಳೊಂದಿಗೆ ಬಂದೇ ಬಿಡ್ತಾರೆ. ಹೊರಗೆ ಬಂದು ಸತ್ಕಾರ ಮಾಡಿದಾಗ ಅವ್ರು ಕೇಳ್ತಾರೆ, ಪಾಪ ನಿನ್ನ ಅಲೆಗಳಿಂದ, ಸಮುದ್ರ ರಾಜನಿಗೆ ಹೇಳ್ತಾರೆ ವರುಣನಿಗೆ, ಕೃಷ್ಣ ನಿನ್ನ ಅಲೆಗಳಿಂದ ನುಂಗಲ್ಪಟ್ಟಿರುವಂತಹ ನನ್ನ ಗುರುಪತ್ನನನ್ನ ನೀನು ಹೊರಗೆ ಕರೆದುಕೊಂಡು ಬಾ. ಆಗ ಸಮುದ್ರ ರಾಜ ಅಂದ್ರೆ ವರುಣದೇವರು ಹೇಳ್ತಾರೆ, ಆ ಬ್ರಾಹ್ಮಣ ಕುಮಾರನನ್ನ ನನ್ನ ಅಲೆಗಳು ಅಪಹರಿಸಿಲ್ಲ ಸ್ವಾಮಿ, ಅದು ಅಲ್ಲಿ ಪಂಚಜನ ಅಂತನ ಒಬ್ಬ ರಾಕ್ಷಸ ನನ್ನೊಳಗೆ ಇದ್ದಾನೆ, ಸಮುದ್ರದೊಳಗೆ ಇದ್ದಾನೆ, ಅವನು ಆ ಬ್ರಾಹ್ಮಣ ಕುಮಾರನನ್ನ ಕದ್ದು ನುಂಗಿಬಿಟ್ಟ ಅಂತ ಆ ವರುಣದೇವರು ಹೇಳ್ತಾರೆ. ಆಗ ಕೃಷ್ಣ ಸಮುದ್ರವನ್ನೇ ಪ್ರವೇಶಿಸಿ ಬಿಡ್ತಾನೆ. ತನ್ನ ಮಾವನ ಮನೆ ಆ ಸಮುದ್ರ. ಕೃಷ್ಣ ಸಮುದ್ರ ಒಳಗೆ ನೀರೊಳಗೆ ಪ್ರವೇಶಿಸಿ ಆ ರಾಕ್ಷಸನನ್ನ ಕಂಡು ಹಿಡಿದು ತೆಗೆದುಕೊಂಡು ಬಂದು ವಧಿಸಿ ನೋಡ್ತಾನೆ. ಆದ್ರೆ ಅವನು ಹೊಟ್ಟೆ ಸೀಳಿ ನೋಡಿದಾಗ ನರಸಿಂಹದೇವರು ಹಿರಣ್ಯಕಶಿಪುವನ್ನ ಹೊಟ್ಟೆ ಸೀಳಿದ್ರು ಅಂತ ಹೇಳ್ತೀವಿ, ಆದ್ರೆ ಕೃಷ್ಣನೂ ಸೀಳಿದ್ದಾನೆ. ಆ ಕೃಷ್ಣ ಸೀಳಿದ್ದು ಆ ಒಂದು ರೀತಿಯಲ್ಲಿ ನಮಗೆ ಅಷ್ಟು ಪ್ರಸಿದ್ಧಿ ಇಲ್ಲ ಅಷ್ಟೇ. ಪಂಚಜನ ಅನ್ನುವ ರಾಕ್ಷಸನ ಹೊಟ್ಟೆಯನ್ನ ಸೀಳಿದ ಕೃಷ್ಣ. ಅಲ್ಲಿ ಏನ್ ಸಿಕ್ತು? ಗುರುಪುತ್ರ ಇಲ್ಲೇ ಇಲ್ಲ. ಆ ಪಂಚಜನನ ಹೊಟ್ಟೆಯಲ್ಲಿ ಸಿಕ್ಕಿದ್ದು ಪಾಂಚಜನ್ಯವೆಂಬ ಶಂಖ. ಅವತ್ತಿನ ದಿನ ನರಸಿಂಹದೇವರು ಹೇಗೆ ಆ ಹಿರಣ್ಯಕಶಿಪುವನ್ನ ಬಗದು ನೋಡ್ತಾ ಇದ್ರಂತೆ, ಹುಡುಕ್ತಾ ಇದ್ರಂತೆ. ಏನು ದಾಸರು ಹೇಳ್ತಾರೆ, ಏನಪ್ಪಾ ನೀನೇನು ಹುಡುಕ್ತಿದ್ಯಾ ಅಂದ್ರೆ, ಪ್ರಹ್ಲಾದ ರಾಜರಂತಹ ಮುತ್ತುಗಳು ರತ್ನಗಳು ಇನ್ನೆಷ್ಟು ಇವೆಯೋ ಇವನ ಒಂದು ಇದರಲ್ಲಿ ಅಂತ ಹೇಳಿ ಹುಡುಕ್ತಿದೆಯೇನೋ ಅನ್ನೋ ರೀತಿ ಇತ್ತು ನರಸಿಂಹನ ಪ್ರಕ್ರಿಯೆ ಅಂತ. ಹಾಗೆ ಎಲ್ಲಿ ಏನೇ ಇದ್ದರೂ ಭಗವಂತ ಎಂತಹ ಅಸುರನೇ ಆಗಿರ್ಲಿ, ಆದ್ರೆ ಒಂದು ಒಳ್ಳೆಯ ವಸ್ತು ಎಲ್ಲಿ
ಎಲ್ಲಿದ್ದರೂ ಅದಕ್ಕೆ ಬೆಲೆ ಇದೆ. ಅಂತಹ ಪಾಂಚಜನ್ಯವೆಂಬ ಶಂಖವನ್ನು ಭಗವಂತ ತೆಗೆದುಕೊಂಡು ತಾನು ಅವನನ್ನು ಆ ಪಾಂಚಜನ್ಯವೆಂಬ ಶಂಖವನ್ನು ತೆಗೆದುಕೊಂಡು ಬಿಡ್ತಾನೆ. ಆಮೇಲೆ ಹೇಗಿದ್ರೂ ಇವನಲ್ಲಿ ಸಿಗಲಿಲ್ಲ ಅಂತ ಹೇಳಿ ಈ ಮೃತ್ಯುವಿಗೆ ದೇವತೆ ಯಾರು? ಯಮರಾಜ. ಹಾಗಾಗಿ ಯಮನ ರಾಜಧಾನಿಯಾದಂತಹ ಸಂಯಮನೀಪುರವನ್ನು ತಲುಪ್ತಾರೆ. ಅಲ್ಲಿ ಆ ಒಂದು ಪುರದ್ವಾರದಲ್ಲಿಯೇ ನಿಂತ್ಕೊಂಡು ಭಗವಂತ ಪಾಂಚಜನ್ಯವೆಂಬ ಶಂಖವನ್ನು ಗಟ್ಟಿಯಾಗಿ ಊದ್ತಾನೆ. ನಮಗೆ ಈ ಶಂಖ ಊದುವಂತಹ ಪ್ರಕ್ರಿಯೆ ಬೇಕಾದಷ್ಟು ಕಡೆ ಭಾಗವತದಲ್ಲಿ ಬರುತ್ತೆ. ಆದರೆ ನಾವು ಭಗವದ್ಗೀತೆಯಲ್ಲಿ ಕೇಳ್ತೇವೆ, ಯುದ್ಧ ಪ್ರಾರಂಭಕ್ಕಿಂತ ಮುಂಚೆ ಶಂಖವನ್ನು ಊದುದ. ಎಲ್ಲರೂ ಪಾಂಡವರ ಸಮೇತ ಶ್ರೀಕೃಷ್ಣ ಶಂಖವನ್ನು ಊದಿದ. ಸುಘೋಷಾಯ ನಮಃ. ಸುಘೋಷ ಅಂದರೆ ಘೋಷ ಅಂದರೆ ಧ್ವನಿ. ಆ ಧ್ವನಿ ಹೇಗಿತ್ತು ಅಂದರೆ ಅಸುರರ ಎದೆಯನ್ನ, ಆ ಅಸುರರ ಆ ಒಂದು ಒಳಗೆ ಗರ್ಭದಲ್ಲಿ ಏನಿದ್ರು ಗರ್ಭವತಿಯರಾಗಿದ್ರಲ್ಲ ಆ ಗರ್ಭವನ್ನು ಸೀಳಿ ಹಾಕುವಂತಹ ಧ್ವನಿಯಾಗಿತ್ತು ಶಂಖಧ್ವನಿ. ಆ ರೀತಿ ಈಗ ನೋಡಿ, ಒಂದೊಂದು ಧ್ವನಿಗೂ ಒಂದೊಂದು ಅರ್ಥವಿದೆ. ಆ ಅರ್ಥವನ್ನು ಮಾಡಿಕೊಂಡಂತಹ ಯಮರಾಜ ಬರ್ತಾನೆ. ಬಂದಾಗ ಕಾಣಿಕೆಗಳ ಸಮೇತ, ಪೂಜಾ ಸಾಮಗ್ರಿಗಳ ಸಮೇತ ಯಮದೇವರು ತಮ್ಮ ಪತ್ನಿ ಸಮೇತರಾಗಿ ಬಂದು ಶ್ರೀಕೃಷ್ಣ ಬಲರಾಮನನ್ನ ಎದುರುಕೊಂಡು ಕೇಳ್ತಾರೆ, ಸ್ವಾಮಿ ನನ್ನಿಂದ ಏನು ಸೇವೆಯಾಗಬೇಕು ದಯಮಾಡಿ ಹೇಳಿ. ಆಗ ಕೃಷ್ಣ ಹೇಳ್ತಾನೆ, ಧರ್ಮರಾಜ ನಿನ್ನ ದೂತರು ನಮ್ಮ ಗುರುಪುತ್ರನನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ. ಆ ಕುಮಾರನಿಗೆ ಕರ್ಮಾಧೀನವೇ ಆಗಿರ್ಬೋದು, ಕರ್ಮಾಧೀನವಾಗಿ ಗತಿಪ್ರಾಪ್ತಿಯಾಗಿದ್ದರೂ ಸಹಿತ ಅವನನ್ನ ಹಿಂದೆ ನಮ್ಮ ವಶಕ್ಕೆ ಕೊಟ್ಟು ಬಿಡಿ ಈಗ. ಆಗ ಯಮ ಹೇಳ್ತಾನೆ, ಆಯ್ತು ಸ್ವಾಮಿ, ನೀನೇ ವಿಧಿ, ನೀನು ನಿಯಾಮಕ ಅಂದ ಮೇಲೆ ನೀನು ಏನು ಹೇಳ್ತೀಯೋ ಅದೇ ಧರ್ಮ ಅಂತ ಹೇಳಿ ಧರ್ಮರಾಜ ನೋಡಿ ತಾನು ತನಗೆ ವಹಿಸಿದ ಕೆಲಸವನ್ನ ತಾನು ಮಾಡಿದ. ಆದರೆ ಕೃಷ್ಣ ಹೇಳಿದ ಅಂದ್ರೆ ಹೇಗೆ? ಇದರಲ್ಲಿ ನಾವು ಒಂದು ಪ್ರಸಂಗ ನೆನೆಸ್ಕೊಳ್ಬೇಕು. ಭೀಮಸೇನ ದೇವರಿಗೆ ಧರ್ಮರಾಜ ಹೇಳ್ತಾನೆ ಹಿಡಿಂಬೆಯ ಪ್ರಸಂಗದಲ್ಲಿ, ಭೀಮ ನೀನು ಮದುವೆ ಮಾಡಿಕೊಂಡು ಬಿಡು, ನಾನು ಆ ನಂತರ ಆಗ್ತೀನಿ. ಇಲ್ಲ ಅಣ್ಣ, ನಿನ್ನ ಮದುವೆ ಆಗದ ಹೊರತು ನನ್ನನ್ನು ಮಾಡ್ಕೊಳ್ಳಲ್ಲ ಅಂತ ಹೇಳಿರ್ತಾನೆ. ಆದರೆ ವೇದವ್ಯಾಸರು ಬರ್ತಾರೆ, ಬಂದು ಹಿಡಿಂಬೆಯನ್ನ ನೀನು ಮದುವೆ ಆಗಬೇಕು ಭೀಮ ಅಂದ್ರೆ ಆಯ್ತು ಸ್ವಾಮಿ ಅಷ್ಟೇ, ಇನ್ನೊಂದು ಮಾತಿಲ್ಲದೆ ಭೀಮಸೇನ ಅವತ್ತು ಎಲ್ಲಿ ಹೋಯ್ತು ಅಂದ್ರೆ ಧರ್ಮಾಧ್ಯಕ್ಷನಾದ ಭಗವಂತ ಏನು ನುಡಿತಾನೋ ಅದೇ ಧರ್ಮ ಅಂತ ತಿಳಿದು ಭಾಗವತ ಧರ್ಮ ಅನುಷ್ಠಾನ ಮಾಡೋರು ಭೀಮಸೇನ ದೇವರು. ಆದರೆ ಧರ್ಮರಾಜನು ಈ ರೀತಿ ಯಮಧರ್ಮನಾಗಿದ್ದಾಗ ಈ ರೀತಿಯ ಭಗವಂತ ಕೇಳಿದ ತಕ್ಷಣ ಆ ಜೀವನನ್ನು ಕರೆದುಕೊಂಡು ಬಂದು ಬಲರಾಮಕೃಷ್ಣರಿಗೆ ಒಪ್ಪಿಸಿಬಿಟ್ಟ. ಆದರೆ ಈಗ ನಮಗೊಂದು ಇಲ್ಲಿ ಪ್ರಶ್ನೆ ಬರುತ್ತೆ. ಇಷ್ಟೇ ನಾವು ಕಥೆಯಲ್ಲಿ ಕೇಳಿರ್ತೇವೆ, ಆ ಗುರುಪುತ್ರನನ್ನ ಬದುಕಿಸಿ ಕರೆದುಕೊಂಡು ಬಂದು ಬಿಟ್ರು. ಹೇಗೆ ಸಾಧ್ಯ? ನಮ್ಮ ಅಲ್ಪಮತಿಗೆ ಅರ್ಥ ಆಗ್ಬೇಕಲ್ಲ. ನಾವು ಪವಾಡಗಳನ್ನೆಲ್ಲ ನೋಡ್ತೀವಿ. ಈಗ ರಾಯರ ಒಂದು ಚರಿತ್ರೆಯಲ್ಲಿ ನಾವು ನೋಡ್ತೇವೆ, ಒಂದು ಮಾವಿನ ಸೀಕರಣೆಯಲ್ಲಿ ಬಿದ್ದಂತಹ ಒಂದು ಮಗು ಬಿದ್ದು ಹೋಗಿತ್ತು, ಸತ್ತು ಹೋಗಿದೆ. ಅದನ್ನು ತೆಗೆದು ಅದನ್ನು ಸ್ವಚ್ಛ ಮಾಡಿ ಗುರುಗಳ ಮುಂದೆ ಒಂದು ಮಲಗಿಸ್ತಾರೆ. ಸ್ವಾಮಿ ನನ್ನ ಮಗುವನ್ನು ಬದುಕಿಸಿಕೊಡಿ ಅಂತ ಪ್ರಾರ್ಥನೆ ಮಾಡಿದಾಗ ಶಂಖೋದಕವನ್ನು ಪ್ರೋಕ್ಷಣೆ ಮಾಡ್ತಾರೆ. ನಮಗಿಷ್ಟೇ ಗೊತ್ತಿರೋದು, ಶಂಖೋದಕ ಪ್ರೋಕ್ಷಣೆ ಮಾಡ್ತಾರೆ, ಆ ಮಗು ಬದುಕಿತು. ಈಗ ಈ ರೀತಿ ಅಲ್ಲ ಇಲ್ಲಿ, ಇದು ಪವಾಡ ಅಂತ ನಾವು ಅಲ್ಲಿ ರಾಯರು ತಮ್ಮ ಪುಣ್ಯವನ್ನ ಕೊಟ್ಟು ದೇವನನ್ನ ಪ್ರಾರ್ಥನೆ ಮಾಡಿ ಆ ಮಗುವನ್ನ ಆಯುಷ್ಯವನ್ನ ಕೊಟ್ಟು ಬದುಕಿಸಿರ್ತಾರೆ. ದೇವನ ಪ್ರಾರ್ಥನೆ ಯಾರ ಕಣ್ಣಿಗೂ ಕಂಡಿಲ್ಲ, ದೇವ ಮಾಡಿದ್ದು. ಆದರೆ ನಾವು ರಾಯರು ಪವಾಡ ಮಾಡಿದ್ರು ಅಂತ ನಾವು ತಿಳಿತೀವಿ. ರಾಯರಲ್ಲಿ ರಾಮಚಂದ್ರ ನಿಂತು ಮಾಡಿದ ಒಂದು ಆ ಕೆಲಸವನ್ನ ನಾವು ಪವಾಡ ಅಂತ ಕರಿತೀವಿ. ಆದರೆ ಇಲ್ಲಿ ಹಾಗಲ್ಲ, ದೇಹವೇ ಇಲ್ಲ, ಕೇವಲ ಜೀವ ಇದ್ದಾನೆ. ಅದನ್ನು ಹೇಗೆ ಕರೆದುಕೊಂಡು ಬಂದು ಬಿಟ್ಟ, ಅದಕ್ಕೆ ಹೇಗೆ ಕೊಟ್ಟ ಜೀವ? ನಾವು ಹೇಳ್ಬೋದು, ಇಲ್ಲ ಕೃಷ್ಣ ಬಿಡಿ, ಅವನು ಕರ್ತುಂ ಅನ್ಯಥಾ ಕರ್ತುಂ ಏನು ಬೇಕಾದರೂ ಮಾಡ್ತಾನೆ. ಆದರೆ ನಮ್ಮ ಮನಸ್ಸು ಸಮಾಧಾನ ಆಗೋಲ್ಲ. ಹೇಗೆ ಅಂದಾಗ ಇದರಲ್ಲಿ ಶ್ರೀಮದಾಚಾರ್ಯರು ಈ ಮಾತನ್ನ ಹೇಳ್ತಾರೆ. ಈ ದೇಹ ಬಿಟ್ಟ ಮೇಲೆ ಏನಾಗತ್ತೆ? ದೇಹವನ್ನಂತೂ ಒಂದು ಅದಕ್ಕೆ ಅಗ್ನಿಸ್ಪರ್ಶ ಮಾಡಿಬಿಡ್ತಾರೆ. ಆದರೆ ಈಗ ದೇಹ ಬಂತಲ್ಲ, ಹೇಗೆ ಬಂತು ಅಂದರೆ ಆ ಒಂದು ಜೀವ ಹೊರಟ ಮೇಲೆ ಎಲ್ಲ ಏನು ಪಂಚಭೂತಗಳಿಂದ ನಿರ್ಮಿತವಾದದ್ದು ಈ ದೇಹ. ಈ ದೇಹದಲ್ಲೆಲ್ಲ ಸೂಕ್ಷ್ಮ ರೂಪದಲ್ಲಿ ಇರ್ತಕ್ಕಂಥ ಎಲ್ಲವೂ ಆ ಪಂಚಭೂತಗಳಲ್ಲಿ ಲೀನವಾಗಿ ಐದಾದ ಅಂತ ಹಿಂದೆ ಎಲ್ಲ ಕರಿತಿದ್ರು. ಸತ್ತ ಅಂತ ಹೇಳ್ತಿರ್ಲಿಲ್ಲ, ಐದಾದ ಅಂತ ಕರೆಯೋರು ಗ್ರಾಮೀಣ ಭಾಷೆಯಲ್ಲಿ. ಐದಾದ ಅಂದ್ರೇನು? ಆ ಪಂಚಭೂತಗಳಾದ ಏನಿತ್ತು ಅದೆಲ್ಲ ಆಯಾ ಒಂದು ಭೂತಗಳಿಗೆ ಹೋಗಿ ಸೇರಿಕೊಂಡು ಬಿಡತ್ತೆ. ನಾವಿದನ್ನೆಲ್ಲ ಪಂಚೀಕರಣ ಆಟದಲ್ಲಿ ನೋಡ್ತೀವಿ. ತನ್ನ ಮನೆಗೆ ಬಂದು ಆ ಒಂದು ಏನು ಬಂದು ಸೇರಿದಾಗ ಏನಾಯಿತು ಅನ್ನೋದೆಲ್ಲ ವಾದಿರಾಜರು ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಹೀಗಿರುವಾಗ
ಕೃಷ್ಣ ಏನು ಮಾಡ್ದ, ಪಂಚಭೂತದಲ್ಲಿ ಯಾವ ಯಾವ ಪಂಚಭೂತದ ಒಂದು ಪಾರ್ಟಿಕಲ್ಸ್ ಇಂದ ಪರ್ಟಿಕ್ಯುಲರ್ಲಿ ಈಗ ಅಭಿಮಾನ ಬರಬೇಕಲ್ಲ. ಈಗ ತಮ್ಮ ದೇಹವನ್ನ ಆ 9 ತಿಂಗಳು ಹೊತ್ತು ಮಾಡಿದ ತಾಯಿಗೆ ಇದು ನನ್ನ ಮಗು ಯಾರನ್ನೋ ಕರೆದುಕೊಂಡು ಬಂದು ಇವನು ನಿನ್ನ ಮಗ ಅಂದ್ರೆ ಒಪ್ಪೋದಿಲ್ಲ ತಾಯಿ. ಯಾಕೆಂದ್ರೆ ಅವಳಿಗೆ ಗೊತ್ತಾಗತ್ತೆ, ಮೂಸಿದ್ರೆ ಗೊತ್ತಾಗತ್ತೆ, ಆ ವಾಸನೆ ಕಂಡುಹಿಡಿಬಲ್ಲಳು. ಪಂಚಭೂತಗಳಿಗೂ ಅದರದೇ ಆದಂತಹ ಒಂದು ಪ್ರತ್ಯೇಕತೆ ಇದೆ. ಆ ಅಂಶದಿಂದ ಎಲ್ಲೆಲ್ಲಿ ಹೋಗಿ ಸೇರಿತ್ತಲ್ಲ, ಕೃಷ್ಣ ಅಂಶಗಳನ್ನೆಲ್ಲ ಇಳಿತಾನೆ ನೋಡಿ. ಈ ಇಂಥ ಸೂಕ್ಷ್ಮ ವಿಚಾರ ಶ್ರೀಮದಾಚಾರ್ಯರಲ್ಲದೆ ನಮಗೆ ಯಾರು ಹೇಳಬೇಕಾಗಿತ್ತು? ಹೀಗೆ ಅವ್ರು ಹೇಳ್ತಾರೆ, ಆ ಪಂಚಭೂತಗಳಲ್ಲಿ ಎಲ್ಲೆಲ್ಲಿ ಹೋಗಿ ಸೇರಿತ್ತೋ ಅವನ ದೇಹ ಮೊದಲು ಯಾವ್ಯಾವ ಒಂದು ಇದರಿಂದ ಆಗಿತ್ತೋ ಆ ಎಲ್ಲವನ್ನ ತಾವು ಕರ್ಷತಿ ಏತಿ ಕೃಷ್ಣ, ಕರ್ಷಣೆ ಮಾಡಿಬಿಟ್ಟ ನೋಡಿ. ಕೃಷ್ಣನ ಹೆಸರು ಹೇಳಿದರೆ ಎಲ್ಲೆಲ್ಲಿ ಏನೇನಿದೆಯೋ ಅದನ್ನು ಕರ್ಷಣೆ ಮಾಡಿ ನನ್ನ ಕೈಗೆ ತಂದು ಕೊಡುವಂತಹ ಸಾಮರ್ಥ್ಯ ಇರೋನು. ನಾವು ನಂಬಿದರೆ ಶ್ರೀಕೃಷ್ಣನನ್ನು ನಂಬಬೇಕು, ಕೇಳಿದರೆ ಶ್ರೀಕೃಷ್ಣನನ್ನು ಕೇಳಬೇಕು. ಅದು ಇವತ್ತು ಕೊಡ್ಬೋದು, ನಾಳೆ ಕೊಡ್ಬೋದು, ಜನ್ಮಾಂತರದಲ್ಲಿ ಕೊಡ್ಬೋದು, ಆದರೆ ಕೊಟ್ಟೇ ಕೊಡ್ತಾನೆ. ಆದರೆ ನಾವು ಇಲ್ಲ ಬಿಡಿ, ನಾವು ಜೀವನದಲ್ಲಿ ಅಯ್ಯೋ ನಾವು ಇದಾಗಲ್ಲ ಬಿಡಿ, ಈ ಕೆಲಸ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಕೈ ಬಿಟ್ಟಿರ್ತೀವಿ. ಆದರೆ ಕೃಷ್ಣನನ್ನು ನಂಬಿ ಪ್ರಾರ್ಥನೆ ಮಾಡಿದರೆ ಏನು ಬೇಕಾದರೂ ಸಪ್ತ ಗುರುಪುತ್ರನನ್ನ ಎಲ್ಲೆಲ್ಲಿ ಹೋಗಿ ಸೇರಿತ್ತೋ ಅದೆಲ್ಲವನ್ನ ಎಳೆದು ಅದೇ ದೇಹವನ್ನ ಮಾಡಿ ಆ ಜೀವನಿಗೆ ಹೊಂದಿಸಿ ಕರೆದುಕೊಂಡು ಬಂದು ಸಾಂದೀಪಿನಿ ಮಹರ್ಷಿಗಳು ಆ ಒಂದು ಗೌತಮಿಯ ಬಳಿ ಬಿಟ್ರೆ ಓಡಿ ಬಂದು ಆ ಮಗು ನೋಡಿ ಎಂಥ ಒಂದು ಅಭಿಮಾನ ಹಾಕಿರ್ತಾನೆ ದೇವ ಅಂದ್ರೆ. ಅಷ್ಟು ವರ್ಷಗಳ ಕಾಲ ಆ ಮಗು ಇಲ್ಲ, ಮಗು ತಂದೆ ತಾಯಿಯಿಂದ ದೂರ ಇದೆ, ತಂದೆ ತಾಯಿಗಳು ಮಗುವಿನಿಂದ ಎಷ್ಟೋ ಅಭಿಮಾನ ಕಡಿಮೆ ಆಗಿರುತ್ತೆ. ಆ ಒಂದು ಏನು ಆ ಇಂಟೆನ್ಸಿಟಿ ಅಂತೀವಿ, ದುಃಖ ಅನ್ನೋದು ಅದಕ್ಕೆ ಕ್ಷಯ ಅಂತಾರೆ. ಪ್ರತಿನಿತ್ಯ ದುಃಖ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಒಂದು ಮಗು ಹುಟ್ಟಿದಾಗ ವೃದ್ಧಿ ಅಂತ ಹೇಳ್ತೀವಿ, ಪ್ರತಿ ಕ್ಷಣದಲ್ಲಿ ಅದ್ರ ಮೇಲೆ ಅಭಿಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಸೂತ್ಕಕ್ಕಿನ್ನ ಪುರುಡು ಬಹಳ ಮೈಲಿಗೆ ಜಾಸ್ತಿ. ಪುರುಡು ಪ್ರತಿ ದಿನ, ಇವತ್ತು 3ನೇ ದಿನ, 3ನೇ ದಿನದ ಪುರುಡಿಗಿಂತ 4ನೇ ದಿನದ ಪುರುಡು ಆ ಒಂದಿದು ಜಾಸ್ತಿ. ಆದರೆ ಸೂತಕದಲ್ಲಿ ಹಾಗಲ್ಲ. ಮೊದಲನೇ ದಿನ ಇದ್ದಷ್ಟು ಮೈಲಿಗೆ 2ನೇ ದಿನ ಇರೋದಿಲ್ಲ, 2ನೇ ದಿನ ಇದ್ದಷ್ಟು 3ನೇ ದಿನ ಇರೋದಿಲ್ಲ, 4ನೇ ದಿನ ಹೀಗೆ ಕಡಿಮೆ ಆಗ್ತಾ 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 ಕ್ಷಯವಾಗ್ತಾ ಬರುತ್ತೆ. ಆದರೆ ಆ ಮಗು ಮನಸ್ಸಿನಲ್ಲೂ ಅಷ್ಟೇ, ಆ ಒಳಗಡೆ ಏನು ಕ್ಷಯವಾಗಿತ್ತು ಅದೆಲ್ಲವೂ ಹೋಯಿತು. ತಂದೆ ತಾಯಿಗಳ ಮೇಲೆ ಅತ್ಯಂತ ಪ್ರೀತಿ ಬಂತು ಮಗುವಿಗೆ, ತಂದೆ ತಾಯಿಗೂ ತಮ್ಮ ಮಗುವೆಂತ ಪ್ರೀತಿ ಬಂತು. ಅದನ್ನು ಅಪ್ಪಿ ಮುದ್ದಾಡ್ತಾರೆ ಸಾಂದೀಪಿನಿ ಮಹರ್ಷಿಗಳು. ಕೃಷ್ಣನನ್ನ ಕೃತಕೃತ್ಯರಾಗಿ ನೋಡ್ತಾರೆ. ಸ್ವಾಮಿ ಕರ್ತುಂ ಅನ್ಯಥಾ ಕರ್ತುಂ ಅಂತ ಕೇಳಿದ್ದೆ ಸ್ವಾಮಿ, ಅದು ನನ್ನ ಜೀವನದಲ್ಲಿ ಪ್ರಾಯೋಗಿಕವಾಗಿ ನೋಡಿದೆ ಅಂತ ಹೇಳಿ ಎಂತಹ ಧನ್ಯರಿರಬೇಕು ಸಾಂದೀಪಿನಿ ಮಹರ್ಷಿಗಳು. ಅವರನ್ನ ಸ್ಮರಣೆ ಮಾಡಿದರೆ ನಮಗೆ ಏನು ದಕ್ಕಿಲ್ಲ ಅದು ಖಂಡಿತವಾಗಿ ದಕ್ಕಿಸಿಕೊಡ್ತಾನೆ ಶ್ರೀಕೃಷ್ಣ. ಸಾಂದೀಪಿನಿ ಮಹರ್ಷಿಗಳನ್ನ ನಮಗೆ ಎಷ್ಟೋ ವಿಷಯದಲ್ಲಿ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿರ್ತೇವೆ. ಆದರೆ ಸಾಂದೀಪಿನಿ ಮಹರ್ಷಿಗಳಿಗೆ ಅನುಗ್ರಹ ಮಾಡಿದಂತಹ ಶ್ರೀಕೃಷ್ಣ ಬಲರಾಮನನ್ನ ಸ್ಮರಣೆ ಮಾಡಿದರೆ ಅದು ಎಲ್ಲೇ ಇರಲಿ, ಎಂತಹ ಒಂದು ಅಶಕ್ಯವೇ ಆಗಿರಲಿ, ಅದನ್ನ ನಮಗೆ ಹೊಂದಿಸಿಕೊಡ್ತಾನೆ. ಆಗ ಮತ್ತೆ ಕೇಳ್ತಾರೆ ಗುರುಪುತ್ರರಿಗೆ, ನಿಮ್ಮ ಪುತ್ರನ ಸಮಾಗಮವಾಯಿತು, ಇನ್ನು ನಾವು ಹೋಗಿ ಬರೋದಕ್ಕೆ ಅಪ್ಪಣೆ ಕೊಡಿ ಅಂತ ಶ್ರೀಕೃಷ್ಣ ಬಲರಾಮರು ಕೇಳಿದಾಗ ಸಂತೋಷದಿಂದ ಆ ಒಂದು ಗುರುಪತ್ನಿ ಹಾಗೂ ಗುರುಗಳು ಅವರಿಗೆ ಮನಪೂರ್ವಕವಾಗಿ ಹರಿಸ್ತಾರೆ. ನಿಮ್ಮಿಂದ ಅತ್ಯುತ್ತಮವಾದಂತಹ ಗುರುದಕ್ಷಿಣೆ ಲಭಿಸಿತು, ಇಂತಹ ಗುರುವಾದ ನಾನೇ ಧನ್ಯ 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 ಅಂತ ಆ ಮಾತು ಅವರ ತುಟಿ ಮೀರಿ ಬರುತ್ತೆ. ಸ್ಪಾಂಟೇನಿಯಸ್ ಅಂತ ಹೇಳ್ತೀವಲ್ಲ, ನಾವೇನು ಯೋಚನೆ ಮಾಡಿಕೊಂಡು ಹೇಳಿದ್ದಲ್ಲ, ನಾವು ಧನ್ಯರು ಸ್ವಾಮಿ, ಎಲ್ಲ ಗುರುಗಳಲ್ಲಿ ನಾನು ಧನ್ಯನಾಗಿದ್ದೇನೆ. ಯಾಕೆಂದ್ರೆ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಎಲ್ಲರೂ ನಿನ್ನ ಉದ್ದೇಶಿಸಿಕೊಂಡು ನಿನಗೆ ಕರ್ಮ ಸಮರ್ಪಣೆ ಮಾಡಿದರೆ, ನಾನು ಸಮಸ್ತ ವಿದ್ಯೆ 64 ವಿದ್ಯೆಗಳನ್ನು ನಾನು ನಿನಗೆ ನಿನ್ನ ಮುಂದೆ ಸಾಕ್ಷಾತ್ ನಿನ್ನ ಮುಂದೆ ನಾನು ಸಮರ್ಪಣೆ ಮಾಡುವ ಯೋಗ ಕೊಟ್ಟಿಯಲ್ಲ, ಇಂತಹ ನಾನೇ ಧನ್ಯ ಅಂತ ಹೇಳಿ ನಿಮಗೆ ಶಾಶ್ವತವಾದಂತಹ ಕೀರ್ತಿ ಲಭಿಸಲಿ ಅಂತ ಹೇಳಿ ಆಶೀರ್ವದಿಸಿ ಕೃಷ್ಣ ಬಲರಾಮರನ್ನ ಸಾಂದೀಪಿನಿಗಳು ಕಳಿಸಿಕೊಡ್ತಾರೆ. ಸುಧಾಮ ಇನ್ನೂ ಅಲ್ಲೇ ಇರ್ತಾನೆ. ಕೃಷ್ಣ ಬಲರಾಮರು ಹೊರಟರು, 64 ದಿನದಲ್ಲಿ 64 ವಿದ್ಯೆ ಕಲಿತು ಹೊರಟು ಬಿಡ್ತಾರೆ. ಸುಧಾಮ ಇನ್ನೂ ಅಲ್ಲಿ ಸಾಂದೀಪಿನಿ ಮಹರ್ಷಿಗಳ ಬಳಿಯೇ ಇನ್ನೂ ಹೆಚ್ಚು ವರ್ಷಗಳ ಕಾಲ ಅಲ್ಲಿ ಗುರುಕುಲಾಭ್ಯಾಸ ಮಾಡಿ ಕುಚೇಲ ಅಂತ ಅವನಿಗೆ ಹೆಸರಾಗತ್ತೆ. ಕೃಷ್ಣ ಇರುವವರೆಗೂ ಸುಧಾಮ. ಆದರೆ ಎಲ್ಲರೂ ಅವನನ್ನ ಕುಚೇಲ ಕುಚೇಲ ಅಂದ್ರೆ
ಕುತ್ಸಿತವಾದಂತಹ ವಸ್ತ್ರವನ್ನ ಹುಟ್ಟಿಕೊಂಡವನನ್ನ ಈಗ ನಮ್ಮ ಮಕ್ಕಳು ಒಂದು ಅಡ್ಡ ಹೆಸರಿಟ್ಟು ಕರಿತಿರ್ತಾರೆ ನೋಡಿ, ಹಾಗೆ ಅಲ್ಲಿ ಗುರುಕುಲ ವಾಸದಲ್ಲಿ ಎಲ್ಲ ಆ ಒಂದು ಸ್ನೇಹಿತರೆಲ್ಲ ಕುಚೇಲ ಕುಚೇಲ ಅಂತ ಹೇಳಿ ಬಟ್ಟೆಗಳೆಲ್ಲ ಹರಿದು ಹೋಗಿದ್ದಕ್ಕೆ ಅವನನ್ನ ಕುಚೇಲ. ಆದರೆ ಗುರುಗಳು ಮಾತ್ರ ರಾಜಕುಮಾರರನ್ನಾಗ್ಲಿ ಅಥವಾ ಕುಚೇಲನನ್ನಾಗ್ಲಿ ಎಲ್ಲರನ್ನ ಸಮಾನವಾಗಿ ಕಾಣ್ತಾ ಇದ್ರು. ಅದಕ್ಕಾಗಿಯೇ ಕೃಷ್ಣ ಬಲರಾಮರಲ್ಲಿ ಕೃಷ್ಣನಲ್ಲಿ ಸುಧಾಮನಿಗೆ ಅತ್ಯಂತ ಸ್ನೇಹ ಯಾಕೆ ಬಂತು ಅಂದ್ರೆ, ಅದಕ್ಕೆ ಸಾಂದೀಪಿನಿ ಮಹರ್ಷಿಗಳು ನೋಡಿ, ಮಕ್ಕಳು ಹೊಂದಿಕೊಂಡು ಬದುಕಬೇಕಾದ್ರೆ ಅದಕ್ಕೆ ದೊಡ್ಡವರ ಪಾತ್ರವೇ ಬಹಳವಾಗಿದೆ. ದೊಡ್ಡವರು ಆ ಹೊಂದಿಕೊಂಡು ನಡೆಯುವಂತೆ ಮಕ್ಕಳಿಗೆ ಪ್ರೇರೇಪಿಸಬೇಕು. ಹೀಗೆ ಆ ಒಂದು ಯಾರು ನಮ್ಮ ಸಾಂದೀಪಿನಿ ಮಹರ್ಷಿಗಳು ಆ ಸುಧಾಮ ಆ ಕುಚೇಲನಾದ, ಆಮೇಲೆ ಮತ್ತೆ ಸುಧಾಮನಾದ, ಹೇಗೆ ಅಂತ ಹೇಳಿ ಆ ಕೃಷ್ಣನ ಅನುಗ್ರಹವನ್ನು ಪಡೆಯೋದಕ್ಕೆ ಸಾಂದೀಪಿನಿ ಮಹರ್ಷಿಗಳು ಆ ಕೃಷ್ಣ ಹೊರಡುವ ಮುಂಚೆ ಹೇಳ್ತಾರೆ, ಅಪ್ಪ ಕುಚೇಲನನ್ನ ಮರಿಬೇಡ. ಆಗ ಅವರ ಕಣ್ಣಿನಲ್ಲಿ ನೀರು ಬರುತ್ತೆ, ಸಾಂದೀಪಿನಿ ಮಹರ್ಷಿಗಳ ಕಣ್ಣಿನಲ್ಲಿ. ಕೃಷ್ಣ ಅತ್ಯಂತ ಅವನು ಈಶ, ಸ್ವತಂತ್ರನಾದ ಈಶ. ಆದರೆ ಕುಚೇಲ ಒಬ್ಬ ಬಡ 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 ಬ್ರಾಹ್ಮಣನ ಮಗನಾಗಿದ್ದಾನೆ. ಅವನನ್ನು ಉದ್ಧರಿಸು ಅನ್ನುವ ಆ ಒಂದು ಆಂತರ್ಯದಿಂದ, ತಮ್ಮ ಮಗ ಸಿಕ್ಕದ ಅನ್ನೋ ಸಂತೋಷದಿಂದ ಶಿಷ್ಯರನ್ನು ಅವರು ಎಂದೂ ಮರೆತಿಲ್ಲ ನೋಡಿ. ನಮಗೇನು ಹಾಗೆ, ನಮಗೆ ಹೊಟ್ಟೆ ತುಂಬಿತು ಅಂದರೆ ಆಯಿತು, ನಾವು ಇನ್ನೊಬ್ಬರ ಬಗ್ಗೆ ಅಷ್ಟು ಗಮನ ಇಲ್ಲ. ಅವರಿಗೆ ಗೊತ್ತಿದೆ ಕೃಷ್ಣನಿಗೆ ಕೊಡದೆ ಇವನು ಆ ಒಂದು ಅವಲಕ್ಕಿಯನ್ನು ತಿಂದಿದ್ದಾನೆ, ಅದನ್ನು ತೆಗೆದುಕೊಂಡ ಹೊರತು ಕೃಷ್ಣ ಇವನಿಗೆ ಅನುಗ್ರಹ ಮಾಡಲ್ಲ ಅನ್ನೋದು ಗೊತ್ತಿದೆ. ಆಗ ಆ ಸಂದೀಪಿನಿ ಮಹರ್ಷಿಗಳು ಕೃಷ್ಣನನ್ನ ಆಂತರ್ಯದಿಂದ ಬೇಡಿಕೊಳ್ತಾರೆ, ಕುಚೇಲನನ್ನ ಸುಧಾಮನನ್ನಾಗಿ ಮಾಡು ಸ್ವಾಮಿ ಅಂತ. ಅಂತಹ ಸಾಂದೀಪಿನಿ ಮಹರ್ಷಿಗಳ ಪ್ರಾರ್ಥನೆಗೆ ಭಗವಂತ ಓಗೊಟ್ಟು ಆ ಕುಚೇಲನ ಹೆಂಡತಿಗೆ ಒಮ್ಮೆ ಹೇಳ್ತಾಳೆ, ಹರಪನಹಳ್ಳಿ ಭೀಮವನ ನೀವು ಆ ಸುಧಾಮ ಚರಿತ್ರೆ ಮಾಡಿದಾಳೆ, ಅದು ನಿಮ್ಮ ಮನಸ್ಸು ಹೇಳ್ತಾ ಇದ್ರೆ ಆ ದ್ವಾಪರ ಯುಗಕ್ಕೆ ಕರೆದುಕೊಂಡು ಹೋಗುತ್ತೆ. ಅಂತಹ ಭೀಮವನ ಮಾತುಗಳು, ಗೋಪಾಲದಾಸರ ಅನುಗ್ರಹ ಪಡೆದವಳು ಹರಪನಹಳ್ಳಿ ಭೀಮವ್ವ. ಸುಧಾಮ ಚರಿತ್ರೆ ಎಂಥ ಅದ್ಭುತವಾದಂತಹ ಚರಿತ್ರೆ ಅಂದರೆ ನಮಗೆ ಗೊತ್ತಿಲ್ಲದಂತೆ ಗುರುವಾರ ಬಂದಿದೆ ನೋಡಿ. ಇಂಥ ಸುಧಾಮ ಚರಿತ್ರೆ, ಸುಧಾಮನಿಗೆ ಅನುಗ್ರಹ ಮಾಡಿದ್ದನ್ನ ಕೃಷ್ಣನನ್ನ ಸಾಂದೀಪಿನಿ ಮಹರ್ಷಿಗಳು ಅದಕ್ಕೆ ಮೂಲ ಕಾರಣ. ಯಾಕೆಂದ್ರೆ ಅಷ್ಟು ಆ ಪ್ರಾರ್ಥನೆ ಮಾಡಿರ್ತಾರೆ ತಮ್ಮ ಆ ಒಂದು ಶಿಷ್ಯ, ಬಡ ಶಿಷ್ಯನ ಅನುಗ್ರಹಕ್ಕಾಗಿ. ಬಡ ಶಿಷ್ಯನಿಗೆ ದೇವನ ಅನುಗ್ರಹವಾಗಬೇಕು. ಗುರುಗಳು ನೋಡಿ ಎಷ್ಟು ಆಂತರ್ಯದಲ್ಲಿ ನಮಗಾಗಿ ಎಷ್ಟು ಗುರುಗಳು ಹರಿಸಿದರೋ, ಎಷ್ಟು ಗುರುಗಳು ನಮ್ಮ ಉದ್ಧಾರಕ್ಕಾಗಿ ಪ್ರಾರ್ಥನೆ ಮಾಡಿದರೋ ನಮಗೆ ಗೊತ್ತಿಲ್ಲ. ಆದರೆ ನಾವಿವತ್ತು ನಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ನಾವು ಕಲಿತಾ ಇದ್ದೀವಿ ಅಂತ ತಿಳಿದೀವಿ. ಎಂಥ ಘೋರ ಅಪರಾಧ ಅಲ್ವಾ? ಕೃಷ್ಣನಿಗೆ ಕೊಡದೆ ಒಂದು ದಿನ ಒಂದು ಮುಷ್ಟಿ ಅವಲಕ್ಕಿ ಕೊಡದೆ ತಿಂದಿದ್ದಕ್ಕೆ ಎಷ್ಟು ವರ್ಷಗಳ ಕಾಲ ಸುಧಾಮ ಬಡತನ ಅನುಭವಿಸ್ದ. ನಮಗೆ ಎಷ್ಟು ಬಡತನ ಕಾದಿದೆಯೋ ಏನೋ ಈಗಲೇ ಇದೆ ನೋಡಿ. ಜ್ಞಾನಕ್ಕೆ ಬಡತನ, ಭಕ್ತಿಗೆ ಬಡತನ, ವೈರಾಗ್ಯಕ್ಕೆ ಬಡತನ. ನಾವು ಯಾವುದು ಕೃಷ್ಣನಿಗೆ ಕೊಟ್ಟಿಲ್ಲ. ನನ್ನದು ಅಹಂಕಾರದಿಂದ ಈ ಜ್ಞಾನ ನನ್ನದು, ಈ ಒಂದು ಏನು ನೋಡಿ ನನ್ನಂತಹ ಭಕ್ತನೇ ಇಲ್ಲ, ನಾನು ಮಾಡುವಂತೆ ಭಕ್ತಿ ಯಾರೂ ಮಾಡೋದಿಲ್ಲ. ಶ್ರೀಮಂತಿಕೆಯ ಅಹಂ ಬೇರೆ, ವಯಸ್ಸಿನ ಅಹಂ ಬೇರೆ, ಸೌಂದರ್ಯದ ಅಹಂ ಬೇರೆ, ಎಲ್ಲದರಲ್ಲೂ ಅಹಂ ಇದೆ. ಯಾವುದು ಕೃಷ್ಣ ನೀನು ಕೊಟ್ಟಿದ್ದು ನೋಡಿ. ಒಂದು ಸೌಂದರ್ಯ ಇದ್ದರೆ ಆ ಧನದ ಮದ ಹೇಗಿದೆ ಮನುಷ್ಯನಿಗೆ ಅಂದರೆ ನೋಡಿ, ನಾನು ಎಂಥ ಎರಡೆಳೆ ಸರ ಹಾಕೋತೀನಿ, ಈಗ ಹಾಕ್ತೀನಿ, ಹಾಗಾಗ್ತೀನಿ, ಇದು ನಂದುರಿ. ಆ ಸರ ಹಾಕಿಕೊಳ್ಳೋದಕ್ಕೆ ನಿನಗೆ ಕಂಠವನ್ನ ಕೊಟ್ನಲ್ಲ, ಆರೋಗ್ಯವಾದ ಶರೀರ ಕೊಟ್ನಲ್ಲ, ಆ ದೇವನನ್ನು ನಾವು ಸ್ಮರಣೆ ಮಾಡಲ್ಲ. ಮೂಗುತಿ, ವಜ್ರದ ಮೂಗುತಿ ಹಾಕೋತೀವಿ, ಆದರೆ ಆ ಮೂಗುತಿ ಹಾಕೊಳ್ಳೋದಕ್ಕೆ ಮೂಗು ಕೊಟ್ನಲ್ಲ ಭಗವಂತ. ಎಂಥ ಆ ಮಾತೃ ಪಿತೃಗಳಲ್ಲಿ ನಿಂತು ದೇಹವನ್ನ ಕೊಟ್ನಲ್ಲ, ಅವನನ್ನ ನಾವು ಸ್ಮರಣೆ ಮಾಡೋದಿಲ್ಲ. ಆದರೆ ಸಾಂದೀಪಿನಿ ಮಹರ್ಷಿಗಳು ಮತ್ತೆ ಗೌತಮಿ ಇಬ್ಬರು ಗುರುಪತ್ನಿ ಹಾಗೂ ಗುರುಗಳು ಎಲ್ಲ ಬಾಲಕರಿಗೂ ಸಮಾನತೆಯಿಂದ ಕಂಡು ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ಅವರನ್ನು ಲಾಲಿಸಿ ಪೋಷಿಸಿ ಬೆಳೆಸ್ತಾ ಇದ್ರು. ಅದಕ್ಕೆ ಭಗವಂತ ಅವರಿಗೆ ನೀಡಿದಂಥದ್ದು ಅವರ ಪುತ್ರನನ್ನೇ ಬದುಕಿಸಿಕೊಂಡು, ಎಲ್ಲಿ ಯಮನ ಒಂದು ಇದರಲ್ಲಿ ಇದ್ದ ಅಂಥ ಆ ಪುತ್ರನಿಗೆ ಮತ್ತೆ ದೇಹವನ್ನು ನೀಡಿ ತಂದು ಗುರುಗಳಿಗೆ ಒಪ್ಪಿಸಿದ್ದಾರೆ. ಅಂದರೆ ನಾವು ಸಾಂದೀಪಿನಿ ಮಹರ್ಷಿಗಳ ಬಗ್ಗೆ ಎಷ್ಟು ತಿಳಿದ್ರೂ ಕಡಿಮೆ. ಕಾಶ್ಯಪ ಗೋತ್ರದವರವರು ಅಂತ ಭಾಗವತ ಹೇಳುತ್ತೆ. ಸಾಂದೀಪಿನಿಗಳು ಉಳಿದ ಎಲ್ಲ ವಿದ್ಯೆಗಳನ್ನು ನಾರದರು, ಸನತ್ಕುಮಾರರು ಅವರಿಂದ ಬ್ರಹ್ಮವಿದ್ಯೆಯನ್ನು ಕಲಿತರು ಅಂತಂತನೂ ಬರುತ್ತೆ. ಅಂತೂ ಅಂದಿನ ಕಾಲಕ್ಕೆ ಪ್ರಖ್ಯಾತರಾದಂತಹ ಆಚಾರ್ಯರು ಅತ್ಯುತ್ತಮವಾದಂತಹ ಗುರುಕುಲವನ್ನು ಸ್ಥಾಪಿಸಿ ನೂರಾರು ಶಿಷ್ಯರನ್ನು ತಯಾರು ಮಾಡಿದ್ದರಲ್ಲಿ ಸಂಶಯವೇ ಇಲ್ಲ.
ಇಂತಹ ಗುರುಗಳನ್ನು, ಇಂತಹ ಋಷಿ ಮುನಿಗಳನ್ನು ಸ್ಮರಣೆ ಮಾಡೋದು. ಇಂತಹ ಭೂಮಿಯಲ್ಲಿ ನಾವಿವತ್ತು ಜನಿಸಿದ್ದೇವೆ, ಇಂತಹ ಪಾರ್ಥಿವ ಶರೀರ ಪಡೆದು ಅಂತಹ ಋಷಿಮುನಿಗಳನ್ನು ನಾವು ನೆನೆಸ್ತಾ ಇದ್ದೀವಿ ಅಂದರೆ ನಾವೇ ಧನ್ಯರು. ಅಂದು ಹೇಗೆ ಸಾಂದೀಪಿನಿ ಮಹರ್ಷಿಗಳು ಕೃಷ್ಣನಿಗೆ ಎಲ್ಲವನ್ನು ಸಮರ್ಪಣೆ ಮಾಡಿ ಧನ್ಯರು, ಧನ್ಯ 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 ಅಂತ ಹೇಳ್ದಂಗೆ ನಾವು ಎಷ್ಟು ಅನಂತ ಬಾರಿ ಧನ್ಯರು ಅಂತ ಹೇಳ್ಕೋಬೇಕು ಗೊತ್ತಿಲ್ಲ. ಆದರೆ ಭಗವಂತ ನಮ್ಮಿಂದ ಇಂತಹ ಋಷಿ ಮುನಿಗಳ ಸ್ಮರಣೆಯನ್ನು ಮಾಡಿಸ್ತಾ ಇದ್ದಾನೆ. ಕೃಷ್ಣನಿಗೆ ಗುರುವಾಗುವಂತಹ, ಕೃಷ್ಣನ ಬಳಿ 64 ವಿದ್ಯೆಗಳನ್ನು ಸಮರ್ಪಿಸಿದಂತಹ ಸಾಂದೀಪಿನಿ ಮಹರ್ಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.